ಆತ್ಮೀಯ ವಿದ್ಯಾರ್ಥಿಗಳೇ, ಇತಿಹಾಸ ವಿಷಯದ ಆನ್ಲೈನ್ ಕ್ಲಾಸಿಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಎಸ್ ಶಿವಪ್ಪ, SKP ಪದವಿ ಪೂರ್ವ ಕಾಲೇಜ್ ಅರೆಂಗಡಿ, ಹೊನ್ನಾವರ, ಉತ್ತರ ಕನ್ನಡ ಜಿಲ್ಲೆ ಇಲ್ಲಿ ಇತಿಹಾಸ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಾವು ಹಿಂದಿನ ತರಗತಿಯಲ್ಲಿ ಪ್ರಪಂಚದ ಮೊಟ್ಟ ಮೊದಲ ನಾಗರಿಕತೆಯಾದ ಈಜಿಪ್ಟ್ ನಾಗರಿಕತೆಯ ಪೀಠಿಕೆ ಭಾಗ ಮತ್ತು ಈಜಿಪ್ಟ್ ನಾಗರಿಕತೆಯ ರಾಜಕೀಯ ಸ್ಥಿತಿ ಏನಾಗಿತ್ತು ಎಂಬುದರ ಕುರಿತು ಅಧ್ಯಯನ ಮಾಡಿದ್ದೀವಿ. ಈ ಅವಧಿಯಲ್ಲಿ ನಾವು ಈಜಿಪ್ಟ್ ನಾಗರಿಕತೆಯ ಸಾಮಾಜಿಕ ಸ್ಥಿತಿ ಏನಾಗಿತ್ತು, ಅದರಂತೆ ಆರ್ಥಿಕ ಸ್ಥಿತಿ ಯಾವ ರೀತಿಯಾಗಿತ್ತು, ಧಾರ್ಮಿಕ ಸ್ಥಿತಿ ಯಾವ ರೀತಿಯಾಗಿತ್ತು, ಹಾಗೂ ಅವರ ಶಿಕ್ಷಣ ಪದ್ಧತಿ ಹೇಗಿತ್ತು, ಅವರಿಗೆ ಗಣಿತದ ಜ್ಞಾನ ಏನಿತ್ತು, ಖಗೋಳದ ಜ್ಞಾನ ಏನಿತ್ತು, ಸಾಹಿತ್ಯದ ವಿಚಾರಗಳು ಏನಾಗಿದ್ದವು ಅವರದು, ಈ ವಿಷಯಗಳ ಒಂದು ಕುರಿತು ಒಂದು ಸ್ಥೂಲವಾದಂಥ ನೋಟವನ್ನು ಇವತ್ತು ನಾವು ನೋಡೋಣ. ಅವರ ಸಮಾಜ ಯಾವ ರೀತಿಯಾಗಿ ನಿರ್ಮಾಣ ಆಗಿತ್ತು ಎಂಬಂತಹ ಒಂದು ವಿಚಾರದ ಅಡಿಯಲ್ಲಿ ಪ್ರಾಚೀನ ಈಜಿಪ್ತಿನ ಸಮಾಜ ಅತ್ಯಂತ ವ್ಯವಸ್ಥಿತವಾಗಿ ನಿರ್ಮಿಸಲ್ಪಟ್ಟಿತ್ತು. ಸಮಾಜದಲ್ಲಿರುವಂತಹ ಜನರನ್ನು 3 ವರ್ಗಗಳಾಗಿ ವಿಂಗಡಿಸಿದರು. ಅದರಲ್ಲಿ ಮೊದಲನೆಯ ವರ್ಗ ಮೇಲ್ವರ್ಗ ಅಂತ ಗುರುತಿಸಿದರು. ಅಂದರೆ ಸಮಾಜದಲ್ಲಿ ಉನ್ನತವಾದಂತಹ ವರ್ಗ ಅಂತ ಅವರು ನಿರ್ಮಾಣ ಮಾಡಿಕೊಂಡ್ರು. ಈ ಒಂದು ಉನ್ನತವಾದಂತಹ ವರ್ಗದಲ್ಲಿ ಹೆಸರೇ ಹೇಳುವ ಹಾಗೆ ಉನ್ನತವಾದಂತಹ ವ್ಯಕ್ತಿಗಳು ಇರ್ತಾ ಇದ್ರು. ವಿಶೇಷವಾಗಿ ಈಜಿಪ್ತಿನ ರಾಜರು ಇರ್ತಿದ್ರು, ರಾಜರ ಪರಿವಾರ ಇರ್ತಿತ್ತು, ಪುರೋಹಿತರು ಇರ್ತಿದ್ರು, ಜಮೀನ್ದಾರರು ಇರ್ತಿದ್ರು, ಸರ್ದಾರರು ಇರ್ತಿದ್ರು, ಸೈನ್ಯದ ಕೆಲವು ಉನ್ನತ ಅಧಿಕಾರಿಗಳಿರ್ತಿದ್ರು. ಇವರೆಲ್ಲರೂ ಈಜಿಪ್ತಿನ ಸಮಾಜದ ಮೇಲ್ವರ್ಗಕ್ಕೆ ಸೇರಿದಂಥವರಾಗಿದ್ದರು. ಸಮಾಜದಲ್ಲಿ ಇವರಿಗೆ ಉನ್ನತವಾದಂಥ ಸ್ಥಾನಮಾನಗಳಿದ್ದವು. ಇವರಿಗೆ ಸಮಾಜದಲ್ಲಿ ಹೆಚ್ಚಿನ ಗೌರವ ಸಿಗ್ತಿತ್ತು. ರಾಜಕೀಯ ವ್ಯವಸ್ಥೆಯಲ್ಲಿರಬಹುದು, ಧಾರ್ಮಿಕ ವ್ಯವಸ್ಥೆಯಲ್ಲಿರಬಹುದು, ಅದೇ ರೀತಿಯಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿರಬಹುದು. ಇವರು ಉನ್ನತ ಸ್ಥಾನಮಾನಕ್ಕೆ ಹೋದಂಥವರಾಗಿದ್ದರು. ಮತ್ತು ಇವರ ಒಂದು ಜೀವನ ಸುಖ, ಸಂಪತ್ತು ಮತ್ತು ವೈಭೋಗದ ಜೀವನವನ್ನು ನಡೆಸ್ತಾ ಇದ್ರು. ವಿಶೇಷವಾಗಿ ಶ್ರೀಮಂತರ ಅಂತ ನಾವು ಹೇಳ್ಬೋದು. ಶ್ರೀಮಂತರು, ರಾಜರು, ರಾಜ ಪರಿವಾರ, ವಿಶೇಷವಾಗಿ ಪುರೋಹಿತರು, ಜಮೀನುದಾರರು, ಸರದಾರರು, ಇವರೆಲ್ಲ ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಹೊಂದಿ ಮೇಲ್ವರ್ಗಕ್ಕೆ ಇವರು ಸೇರ್ಪಡೆಯಾಗಿದ್ದರು. ಅದರಂತೆ ಈಜಿಪ್ತಿನ ಸಮಾಜದ ಎರಡನೇ ವರ್ಗಪ್ಪ ಅಂದ್ರೆ ಮಧ್ಯಮ ವರ್ಗ. ಮಧ್ಯಮ ವರ್ಗ ಅಂದ್ರೆ ಈ ಒಂದು ಮಧ್ಯಮ ವರ್ಗದಲ್ಲಿ ಸಾಮಾನ್ಯವಾಗಿ ಈ ಕಡೆ ಶ್ರೀಮಂತರು ಅಲ್ಲ, ಈ ಕಡೆ ಬಡವರು ಅಲ್ಲ. ಈ ಎರಡು ಹಂತದ ಮಧ್ಯದಲ್ಲಿರುವಂಥವರು. ವೈದ್ಯರು ಇರ್ತಿದ್ರು, ಕುಶಲಕರ್ಮಿಗಳಿರ್ತಿದ್ರು, ಲಿಪಿಕರು ಇರ್ತಿದ್ರು, ವ್ಯಾಪಾರಿಗಳಿರ್ತಿದ್ರು, ಸರ್ಕಾರಿ ನೌಕರರು ಮತ್ತು ರೈತರಿಂದ ಕೂಡಿದಂತಹ ಒಂದು ವರ್ಗ ಮಧ್ಯಮ ವರ್ಗ. ಅಂದರೆ ಇವರಿಗೆ ಸಮಾಜದಲ್ಲಿ ಅಷ್ಟೇನು ಉನ್ನತವಾದಂಥ ಸ್ಥಾನಮಾನಗಳಿರಲಿಲ್ಲ. ಸುಮ್ಮನೆ ತಮ್ಮ ಜೀವನವನ್ನು ಅವರು ಸರಳವಾಗಿ ಮಾಡಿಕೊಂಡು ಹೋಗ್ತಾ ಇದ್ರು.
ಅವರ ಒಂದು ಸ್ಥಿತಿ ವಿಶೇಷವಾಗಿ ಮಧ್ಯಮ ವರ್ಗದ ಒಂದು ಸ್ಥಿತಿಯಾಗಿ ನಿರ್ಮಾಣ ಆಗಿತ್ತು. ಅದರಂತೆ ಈಜಿಪ್ತಿನ ಸಮಾಜದ ಮತ್ತೊಂದು ವರ್ಗಪ್ಪ ಅಂದ್ರೆ ಕೆಳವರ್ಗ. ಹೆಸರೇ ಹೇಳ್ತದ ಕೆಳವರ್ಗ ಅಂದ್ರ ಈಗೇನ್ ನಾವು ಮೇಲ್ವರ್ಗ ಮತ್ತು ಮಧ್ಯಮ ವರ್ಗದಲ್ಲಿ ಏನು ಜನರಿದ್ರೋ ಅವರೆಲ್ಲರನ್ನು ಬಿಟ್ಟು ಇನ್ನುಳಿದಂಥವರು ಎಲ್ಲರೂ ಈ ಒಂದು ಕೆಳವರ್ಗದಲ್ಲಿಯೇ ಇದ್ರು. ವಿಶೇಷವಾಗಿ ಕೆಳವರ್ಗದಲ್ಲಿ ಗುಲಾಮರು ಇದ್ರು. ಗುಲಾಮರು ಅಂತಂದ್ರೆ ವಿಶೇಷವಾಗಿ ಇವರು ಅತ್ಯಂತ ಶ್ರಮದಾಯಕವಾದಂತಹ ಕಷ್ಟಕರ ಜೀವನವನ್ನು ನಡೆಸುವಂತವರಾಗಿದ್ರು. ಶ್ರಮದಾಯಕ ಮತ್ತು ಕಷ್ಟಕರವಾದಂತಹ ಜೀವನವನ್ನು ನಡೆಸುವಂತವರು ಇವರಾಗಿದ್ರು. ಸಮಾಜದಲ್ಲಿ ಇವರ ಸ್ಥಿತಿ ಅತ್ಯಂತ ಶೋಚನೀಯವಾಗಿತ್ತು. ಅಂದ್ರೆ ಇವರು ಬಡವರು, ಹೇಳ್ತಿದ್ರು ಗುಲಾಮರು, ಸ್ಲೇವ್ಸ್ ಅಂದ್ರೆ ಮೇಲಿನ ಎರಡು ವರ್ಗದವರ ಸೇವೆ ಮಾಡುವರು ಅಂತ ಹೇಳಬಹುದು. ಈಗ ನಾವು ಮಾನವನ ಅಂಗಗಳಿಗೆ ಹೋಲಿಸಿದ್ರ ಇವರ ಸ್ಥಿತಿ ಪಾದಗಳ ಸ್ಥಿತಿಯಾಗಿತ್ತು. ನೋಡಿ, ಪಾದಗಳಿಗೆ ನಾವು ಜಾಸ್ತಿ ಬೆಲೆನೇ ಕೊಡಂಗಿಲ್ಲ. ಪಾದಗಳನ್ನ ನಾವು ಜಾಸ್ತಿ ಅಲಂಕಾರಗಳನ್ನ ಮಾಡ್ಕೊಳಂಗಿಲ್ಲ. ನೋಡಿ, ಮುಖಕ್ಕೆ ನಾವೆಲ್ಲ ಕ್ರೀಮ್ ಗೀಮ್ ಹಚ್ಕೊಳ್ತೀವಿ, ಆದ್ರೆ ಕಾಲಿಗೆ ಹಚ್ಕೊಳ್ತೀವನ? ಕಾಲ ಏನಾದ್ರೂ ಅಷ್ಟು ಅಲಂಕಾರ ಮಾಡ್ಕೊಳ್ತೀವನು? ಇಲ್ಲಲ್ವಾ? ನೋಡಿ, ನಿರ್ಲಕ್ಷ್ಯ ಕೊಡಗಾದಂಥವ್ರು ಇವರ ಸಮಾಜದಲ್ಲಿ. ಇವರಿಗೆ ಯಾವುದೇ ರೀತಿಯಾದಂತಹ ಸ್ಥಾನಮಾನಗಳು ಸಮಾಜದಲ್ಲಿ ಇರಲೇ ಇಲ್ಲ. ಅವರನ್ನು ನಿಷ್ಕ್ರಿಯ ವ್ಯಕ್ತಿಗಳು ಎಂಬಂತ ಒಂದು ವಿಚಾರದ ಅಡಿಯಲ್ಲಿ ಈಜಿಪ್ತಿನ ಸಮಾಜದಲ್ಲಿ ಗುರುತಿಸ್ತಾ ಇದ್ರು. ಅಂದ್ರೆ ಹೀಗೆ ಈಜಿಪ್ತಿನ ಸಮಾಜ 3 ವರ್ಗಗಳಿಂದ ಕೂಡಿದಂತಹ ಸಮಾಜ ಆಗಿತ್ತು. ಅದರಲ್ಲಿ ಮೇಲ್ವರ್ಗ, ಮಧ್ಯಮ ವರ್ಗ, ಕೆಳವರ್ಗ. ಮೇಲ್ವರ್ಗದಲ್ಲಿರುವಂತವರು ಉನ್ನತ ವ್ಯಕ್ತಿಗಳಾಗಿದ್ದರು. ಸಮಾಜದಲ್ಲಿ ಎಲ್ಲ ಉನ್ನತ ಹುದ್ದೆಗಳು ಅವರಿಗೆ ಮೀಸಲಾಗಿದ್ದವು. ಸರ್ಕಾರದ ಅಧಿಕಾರಿಗಳೆಲ್ಲ ಮೇಲ್ವರ್ಗದಲ್ಲಿಯೇ ಇದ್ರು. ಸರ್ಕಾರದಲ್ಲಿ, ಧಾರ್ಮಿಕ ರಂಗದಲ್ಲಿ, ಆರ್ಥಿಕ ರಂಗದಲ್ಲಿ ಅವರಿಗೆ ಉನ್ನತವಾದಂಥ ಸ್ಥಾನಮಾನಗಳಿದ್ದವು. ರಾಜಕೀಯ ವ್ಯವಸ್ಥೆಯಲ್ಲಿಯೂ ಕೂಡ ಅವರಿಗೆ ಉನ್ನತವಾದಂಥ ಸ್ಥಾನಮಾನಗಳಿದ್ದವು. ಅದರಂತೆ ಮಧ್ಯಮ ವರ್ಗದಲ್ಲಿರುವಂತಹ ಜನರು ಸಾಮಾನ್ಯ ಸ್ಥಿತಿಯಲ್ಲಿ ಜೀವನವನ್ನು ಮಾಡ್ತಾರೆ. ಜನಸಾಮಾನ್ಯರು ಅಂತ ನಾವು ಹೇಳಬಹುದು. ಅವರು ಸಮಾಜದಲ್ಲಿ ತಮ್ಮ ಜೀವನ ನಿರ್ವಹಣೆಯನ್ನು ಮಾಡಿಕೊಂಡು ತಮ್ಮದೇ ಆದಂತಹ ಒಂದು ಹಂತದಲ್ಲಿ ಜೀವನವನ್ನು ನಡೆಸುವಂತವರು. ಇನ್ನು ಕೆಳವರ್ಗದವರು ಗುಲಾಮರು. ಹಾಗಾದ್ರೆ ಈ ಒಂದು ಈಜಿಪ್ತಿನ ಸಮಾಜದಲ್ಲಿ ಮಹಿಳೆಯರ ಸ್ಥಿತಿಗತಿಗಳು ಏನಾಗಿದ್ದವು? ಮಹಿಳೆಯರಿಗೆ ಈಜಿಪ್ತಿನ ಸಮಾಜ ಎಂತ ಸ್ಥಾನಮಾನ ಕೊಟ್ಟಿತ್ತು? ನೋಡಿ, ಈಜಿಪ್ತಿನ ಸಮಾಜದಲ್ಲಿ ಮಹಿಳೆಯರಿಗೆ ಉಚ್ಚ ಸ್ಥಾನಮಾನಗಳಿದ್ದವು. ನೋಡಿ, ಹೆಚ್ಚಿನ ಸ್ಥಾನಮಾನಗಳನ್ನು ಮಹಿಳೆಯರಿಗೆ ಇವರು ಕೊಟ್ಟಿದ್ರಂತ. ಇಂತಹ ಉನ್ನತ ಸ್ಥಾನಮಾನ ಪ್ರಾಚೀನ ನಾಗರಿಕತೆಯಲ್ಲಿ ಈಜಿಪ್ತನ್ನು ಹೊರತುಪಡಿಸಿ ಇನ್ನುವುದೇ ಯಾವುದೇ ನಾಗರಿಕತೆಯಲ್ಲಿ ಇರಲೇ ಇಲ್ಲ. ಯಾಕಪ್ಪ ಅಂತಂದ್ರ ಜಗತ್ತಿನ ನಾಗರಿಕತೆಗಳಲ್ಲಿ ಮೊಟ್ಟ ಮೊದಲ ರಾಣಿಯಿಂದ ಆಳಲ್ಪಟ್ಟಂತಹ ದೇಶ ಈಜಿಪ್ತು. ನೋಡಿ, ಮೊಟ್ಟ ಮೊದಲ ರಾಣಿಯಾಗಿ ಯಾರು ನಿನ್ನೆ ಬಂದಿದೆಯಲ್ಲ, ಹಿಂದಿನ ಕ್ಲಾಸಲ್ಲಿ ಬಂದಿದೆ. ಯಾರ ರಾಣಿಯವಳು? ರಾಣಿ ಹ್ಯಾಟ್ಷೆಪ್ಸುತ್. ಇವಳು ವಿಶ್ವದ ಪ್ರಥಮ ಸಾಮ್ರಾಜ್ಞಿಯಾಗಿ ಈಜಿಪ್ಟ್ ನಾಗರಿಕತೆಯಲ್ಲಿ ಆಳ್ಕೆ ಮಾಡಿದಾಳ. ನೋಡಿ, ಒಬ್ಬ ಮಹಿಳೆ ರಾಣಿಯಾಗಿ ಆಳ್ಕೆ ಮಾಡಿದಾಳಪ್ಪ ಅಂತಂದ್ರೆ ಈಜಿಪ್ತಿನ ಸಮಾಜ ಮಹಿಳೆಯರಿಗೆ ಎಂತಹ ಒಂದು ಉನ್ನತ ಸ್ಥಾನಮಾನ ಕೊಟ್ಟಿತ್ತು ಎಂಬಂತಹ ಒಂದು ವಿಚಾರ ನಮಗ ಇದನ್ನು ನೋಡಿದಾಗ ಗೊತ್ತಾಗ್ತದೆ ಅಲ್ವಾ? ಅದರಂತೆ ಮಹಿಳೆಯರಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲಿತ್ತಂತ. ನೋಡಿ, ಸಾಮಾನ್ಯ ಶಕಪೂರ್ವದ ಅವಧಿಯಲ್ಲಿ ಪ್ರಪಂಚದ ಮೊಟ್ಟ ಮೊದಲ ನಾಗರಿಕತೆಯಾದಂತಹ ಈಜಿಪ್ಟ್ ನಾಗರಿಕತೆಯಲ್ಲಿರುವಂತಹ ಸಮಾಜದಲ್ಲಿನ ಮಹಿಳೆಯರಿಗೆ ತಮ್ಮ ತಂದೆ ತಾಯಿಗಳ ಅಥವಾ ತಂದೆಯ ಆಸ್ತಿಯಲ್ಲಿ ಸಮಪಾಲನ್ನು ಕೊಡ್ತಾ ಇದ್ರಂತವರು. ನೋಡಿ, ನಮ್ಮಲ್ಲಿ ಆಧುನಿಕ ನಾಗರಿಕತೆಯಲ್ಲಿ ಇತ್ತೀಚೆಗೆ ಬಂದಿದೆ ಅದು. ನೋಡಿ, ಇತ್ತೀಚೆಗೆ ನಾವು ಮಹಿಳೆಯರಿಗೆ ಸಮಾನ ಆಸ್ತಿಯನ್ನು ಕೊಡ್ತಾ ಇದ್ದೀವಿ, ಮೊದಲಿಗೆ ಇರಲೇ ಇಲ್ಲ. ಆದ್ರೆ ಈಜಿಪ್ಟ್ ನಾಗರಿಕತೆಯಲ್ಲಿ ನೋಡಿ, ಸಾಮಾನ್ಯ ಶಕಪೂರ್ವದ ಅವಧಿಯಲ್ಲಿಯೇ ಮಹಿಳೆಯರಿಗೆ ಆಸ್ತಿಯಲ್ಲಿ ಸಮಪಾಲಿತ್ತು ಅಂತಂದ್ರೆ ಎಂತಹ ಮುಂದುವರಿದಂತಹ ನಾಗರಿಕತೆ ಆಗಿತ್ತು ಎಂಬಂತ ಒಂದು ವಿಚಾರ ನಾವಿಲ್ಲಿ ನೋಡಬಹುದಿತ್ತು ಅಲ್ವಾ? ಅಂದ್ರೆ ಮಹಿಳೆಯರಿಗೆ ಎಷ್ಟು ಉನ್ನತವಾದಂತಹ ಗೌರವ ಕೊಡ್ತಾ ಇದ್ರು.
ಎಂತಹ ಉನ್ನತವಾದಂತಹ ಸ್ಥಾನಮಾನವನ್ನು ಮಹಿಳೆಯರಿಗೆ ಕೊಡ್ತಾ ಇದ್ರು ಎಂಬಂತ ಒಂದು ವಿಚಾರ. ಅಂದ್ರೆ ಹಿಂದೂ ಸಂಪ್ರದಾಯದಲ್ಲಿ ಇದೆ ಅಲ್ವಾ, ಮಹಿಳೆಯರಿಗೆ ಎಲ್ಲಿ ಗೌರವ ಸಿಗ್ತದೋ ಅಲ್ಲಿ ದೇವತೆಗಳು ವಾಸ ಇರ್ತಾರ ಎಂಬಂತ ಒಂದು ವಿಚಾರ ಅಲ್ವಾ. ನೋಡಿ, ಅಂತಹ ವಿಚಾರಕ್ಕೆ ಜಗತ್ತಿನ ಮೊದಲ ನಾಗರಿಕತೆಯಾದಂತಹ ಈಜಿಪ್ಟ್ ನಾಗರಿಕತೆ ಪಾತ್ರವಾಗಿತ್ತು. ಇದು ಮಹಿಳೆಯರ ಸ್ಥಾನಮಾನವನ್ನು ನೋಡಿದಾಗ ನಮ್ಗೆ ಗೊತ್ತಾಗ್ತದೆ. ಅದಕ್ಕೆ ಹೇಳ್ತಾ ಇದ್ದೀವಿ, ಇವರ ಒಂದು ಸಮಾಜ ಅತ್ಯಂತ ಉನ್ನತ ಮಟ್ಟದಲ್ಲಿ ವ್ಯವಸ್ಥಿತವಾಗಿ ನಿರ್ಮಿಸಲ್ಪಟ್ಟಂತ ಸಾಮ್ರಾಜ್ಯ ಆಗಿತ್ತು. ಮಹಿಳೆಯರಿಗೆ ಉನ್ನತವಾದಂಥ ಸ್ಥಾನಮಾನ ಕೊಟ್ಟಿದ್ರು. 3 ವರ್ಗಗಳಿದ್ವು. ಆ 3 ವರ್ಗಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಾಮರಸ್ಯದ ಒಂದು ಮನೋಭಾವನೆ ಅವರಲ್ಲಿ ತುಂಬಿ ತುಳುಕ್ತಾ ಇತ್ತು. ಅಂಥ ಕಲಹಗಳಿರಲಿಲ್ಲ. ತಮ್ಮ ಪಾಡಿಗೆ ತಮ್ಮ ಒಂದು ವರ್ಗದಲ್ಲಿ ಅವರು ಅತ್ಯಂತ ಸುಖ ಸಂತೋಷದಿಂದ ಜೀವನ ಸಾಗಿಸ್ತಾ ಇದ್ರು. ಅಂದ್ರೆ ವಿಶೇಷವಾಗಿ ಈಜಿಪ್ತಿನ ಒಂದು ಸಮಾಜ ಅತ್ಯಂತ ಅಭಿವೃದ್ಧಿಯ ಸಮಾಜವಾಗಿತ್ತು ಎಂಬಂತಹ ಒಂದು ವಿಚಾರ ಈ ಅಂಶಗಳನ್ನು ನೋಡಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅನಂತರ ಈಜಿಪ್ತಿನ ಸಮಾಜದ ಒಂದು ಪಿರಮಿಡ್ ಅನ್ನು ನೋಡಿದ್ರೆ ಗೊತ್ತಾಗ್ತದೆ. ಇಲ್ಲೊಂದು ಪಿರಮಿಡ್ ಇದೆ, ಪಿರಮಿಡ್ ಬಂದಿದೆ, ನಿಮಗೆ ಕಾಣಿಸ್ತಾ ಇದೆ. ಈ ಪಿರಮಿಡ್ ನಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದಾರ ಎಂಬಂತಹ ಒಂದು ಭಾಗ ಕೊಟ್ಟಿದೆ ನೋಡಿ. ಮೊದಲಿನ ಒಂದು ಭಾಗದಲ್ಲಿ ಫೇರೋಗಳಿದ್ದಾರ, 2ನೇ ಭಾಗದಲ್ಲಿ ಸರ್ಕಾರಿ ಅಧಿಕಾರಿಗಳಿದ್ದಾರ, 3ನೇ ಭಾಗದಲ್ಲಿ ಸರ್ದಾರರು ಜಮೀನ್ದಾರರು ಇದ್ದಾರ, 4ನೇ ಭಾಗದಲ್ಲಿ ಸೈನಿಕರಿದ್ದಾರ ನೋಡಿ, ಮೇಲ್ವರ್ಗದವರು ಇವರೆಲ್ಲ. ಇನ್ನು ಮಧ್ಯಮ ವರ್ಗದಲ್ಲಿ ವೈದ್ಯರಿದ್ದಾರ, ಕುಶಲಕರ್ಮಿಗಳಿದ್ದಾರ ನೋಡಿ. ಅದೇ ರೀತಿಯಾಗಿ ರೈತರಿದ್ದಾರ. ಇನ್ನು ಕೊನೆಯ ಭಾಗದಲ್ಲಿ ಕೆಳವರ್ಗದಲ್ಲಿ ಬರುವಂತವರು ಅವರು ಗುಲಾಮರು. ಈ 3 ವರ್ಗದ ಒಂದು ಪಿರಮಿಡ್ ಇದು. ಈ ಪಿರಮಿಡ್ನ ಒಂದು ಚಿತ್ರ ನೋಡಿದಾಗ ಯಾರು ಉನ್ನತ ಸ್ಥಾನದಲ್ಲಿದ್ರು, ಯಾರು ಕೆಳ ಸ್ಥಾನದಲ್ಲಿದ್ರು ಎಂಬುದರ ಒಂದು ಸ್ಥೂಲವಾದಂತಹ ನೋಟ ಈ ಪಿರಮಿಡ್ ಅನ್ನು ನೋಡಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಂದ್ರೆ ಈ ರೀತಿಯಾದಂತಹ ಒಂದು ಸಾಮಾಜಿಕ ಚಿತ್ರಣ ಈಜಿಪ್ತಿಯನ್ ಸಮಾಜದಲ್ಲಿ ಇತ್ತು ಎಂಬಂತಹ ಒಂದು ವಿಚಾರ ನಮಗಿಲ್ಲಿ ಸ್ಪಷ್ಟವಾಗ್ತದೆ. ಇನ್ನು ಮುಂದುವರೆದು ಅವರ ಆರ್ಥಿಕ ಸ್ಥಿತಿ ಏನಾಗಿತ್ತು ಅಂದ್ರೆ ಆರ್ಥಿಕ ಜೀವನದ ನಿರ್ವಹಣೆಗಾಗಿ ಅವ್ರು ಏನೇನು ಮಾಡ್ತಾ ಇದ್ರಪ್ಪ ಎಂಬಂಥ ಒಂದು ವಿಚಾರದಲ್ಲಿ ನಾವು ಕೆಲವು ಅಂಶಗಳನ್ನು ನಾವಿಲ್ಲಿ ನೋಡಬೇಕಾಗಿದೆ. ನೋಡಿ, ಈಜಿಪ್ತಿನ ಜನರು, ಪ್ರಾಚೀನ ಈಜಿಪ್ಟ್ ನಾಗರಿಕತೆಯ ಜನರು ತಮ್ಮ ಆರ್ಥಿಕ ಜೀವನದ ನಿರ್ವಹಣೆಗಾಗಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು, ತಮ್ಮ ಜೀವನವನ್ನು ಯಾವ ರೀತಿಯಾಗಿ ಅವರು ನಡೆಸ್ತಾ ಇದ್ರು. ಯಾಕಂದ್ರೆ ಜೀವನ ನಡೆಸಲಿಕ್ಕೆ ಹಣ ಬೇಕೇ ಬೇಕಲ್ವಾ. ಹಾಗಾದರೆ ಪ್ರಾಚೀನ ನಾಗರಿಕತೆಯ ಈಜಿಪ್ಟ್ ನಾಗರಿಕತೆಯ ಜನರು ಯಾವ ರೀತಿಯಾದಂಥ ಒಂದು ಆರ್ಥಿಕ ಜೀವನವನ್ನು ನಡೆಸ್ತಾ ಇದ್ರು ಎಂಬಂಥ ಒಂದು ವಿಚಾರದ ಅಡಿಯಲ್ಲಿ ನಾವು 3 ಪ್ರಮುಖ ಅಂಶಗಳನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದ್ದು ಕೃಷಿ. ಈಜಿಪ್ಷಿಯನರು ಕೃಷಿಯನ್ನು ತಮ್ಮ ಆರ್ಥಿಕ ವ್ಯವಸ್ಥೆಯ ಪ್ರಧಾನ ಕಸಬನ್ನಾಗಿ ಮಾಡಿಕೊಂಡಿದ್ರು. ತಮ್ಮ ಕೆಲಸ ನೋಡಿ, ತಮ್ಮ ಮುಖ್ಯ ಉದ್ಯೋಗ ಕೃಷಿಯನ್ನೇ ತಮ್ಮ ಜೀವನ ಆಧಾರದ ಪ್ರಮುಖ ಕಸಬನ್ನಾಗಿ ಮಾಡಿಕೊಂಡಿದ್ರು. ಪ್ರಧಾನ ಕೆಲಸವನ್ನಾಗಿ ಅವರು ಕೃಷಿಯನ್ನು ಮಾಡಿಕೊಂಡಿದ್ರು. ಯಾಕೆ ಕೃಷಿಯನ್ನೇ ಮಾಡಿಕೊಂಡಿದ್ರು? ಅದಕ್ಕೆ ಕಾರಣ ನೈಲ್ ನದಿ. ಯಾಕಂದ್ರೆ ಈಜಿಪ್ಟ್ನಲ್ಲಿ ನೈಲ್ ನದಿ ಹರಿತಾ ಇದೆ ಅಲ್ವಾ. ಸುಮಾರು 4000 ಮೈಲುಗಳಷ್ಟು ಉದ್ದವಾಗಿ ಈಜಿಪ್ಟ್ನಲ್ಲಿ ನೈಲ್ ನದಿ ಹರಿತದೆ. ಮತ್ತು ನೈಲ್ ನದಿಯ ಒಂದು ವರಪ್ರಸಾದನೆ ಈಜಿಪ್ಟ್ ಅಂತಲೂ ಹೇಳಿದೀವಿ ನಾವು. ಅದಕ್ಕಾಗಿ ಎಲ್ಲಿ ನದಿ ಇದೆ ಅಲ್ಲಿ ಕೃಷಿ ಇದ್ದೇ ಇರ್ತದೆ ಆಲ್ಮೋಸ್ಟ್ ಆಲ್ ಆಗಿ. ಯಾಕಂದ್ರೆ ನೀರಿನ ಸೌಕರ್ಯ ಸಿಗ್ತದ, ಫಲವತ್ತಾದಂತಹ ಮಣ್ಣು ಸಿಗ್ತದಲ್ಲಿ, ಕೃಷಿ ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಅಲ್ಲಿ ಆಗಲಾರದು. ಕೃಷಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳು ಅತ್ಯಂತ ನಿರಾಳವಾಗಿ ನದಿ ದಡದಲ್ಲಿ ಸಿಗ್ತದ. ಅದಕ್ಕಾಗಿ ಅವರು ಕೃಷಿಯನ್ನು ತಮ್ಮ ಪ್ರಧಾನ ಕಸಬನ್ನಾಗಿ ಮಾಡಿಕೊಂಡಿದ್ರು. ಕೃಷಿ ಅವರ ಸಮೃದ್ಧ ಕಸಬಾಗಿತ್ತು ಎಂಬಂಥ ಒಂದು ವಿಚಾರ ಗೊತ್ತಾಗ್ತದೆ. ಅದರಂತೆ ಕೃಷಿಗೆ ನೇಗಿಲನ್ನು ಬಳಸುವಂತಹ ಪದ್ಧತಿಯನ್ನು ಈಜಿಪ್ಟ್ ನಾಗರಿಕರು ರೂಢಿಯಲ್ಲಿ ತಂದರು. ನೇಗಿಲು ನೋಡಿ, ಕೃಷಿ ಮಾಡಲಿಕ್ಕೆ ನೇಗಿಲು ಅತ್ಯಂತ ಉತ್ತಮವಾದಂತಹ ಸಾಧನ. ಕೃಷಿಯ ಒಂದು ಮೂಲಾಧಾರವೇ ನೇಗಿಲು ಅಂತಲೂ ಕೂಡ ಹೇಳಬಹುದು. ಹೇಳಿದ್ರೆ ಅದೇನು ತಪ್ಪಾಗ್ಲಿಕ್ಕಿಲ್ಲ. ಈ ನೇಗಿಲನ್ನು ಮೊಟ್ಟ ಮೊದಲ ಬಾರಿಗೆ ಬಳಸುವಂತಹ ಪದ್ಧತಿಯನ್ನು ಈಜಿಪ್ತಿಯನ್ನರು ರೂಢಿಗೆ ತಂದರು. ಇದೇನಾಯಿತು? ಉಳಿಮೆಗೆ ನಾಂದಿ ಹಾಡಿತು. ಮುಂದೆ ಉಳುಮೆ ಮಾಡಲಿಕ್ಕೆ ಅತ್ಯಂತ ಸರಳವಾದಂತಹ ಒಂದು
ಅವಕಾಶವನ್ನು ಕೃಷಿಕರಿಗೆ ಮಾಡಿಕೊಡ್ತು. ಇದು ಅತ್ಯಂತ ಉನ್ನತವಾದಂತಹ ಕೊಡುಗೆ ಅಂತಲೂ ಕೂಡ ಹೇಳ್ಬೋದು ನಾವು. ಪ್ರಾಚೀನ ಈಜಿಪ್ಸಿಯನ್ನರ ಒಂದು ಕೊಡುಗೆ ಏನಪ್ಪಾ ಅಂದ್ರೆ ಇಡೀ ಜಗತ್ತಿಗೆ ನೇಗಿಲು ರೈತನ ಒಂದು ಮುಖ್ಯ ಸಾಧನ ಮೊಟ್ಟ ಮೊದಲ ಬಾರಿಗೆ ಇವರು ಬಳಸಿದರು. ಹಾಗಾದ್ರೆ ನೇಗಿಲಿನ ಉಪಯೋಗದಿಂದ ಕೃಷಿಯನ್ನು ತಮ್ಮ ಪ್ರಧಾನ ಕಸಬನ್ನಾಗಿ ಮಾಡಿಕೊಂಡಂತಹ ಈಜಿಪ್ಸಿಯನ್ನರು ಅಲ್ಲಿ ಕೆಲವು ಪ್ರಮುಖ ಬೆಳೆಗಳನ್ನು ಬೆಳೀತಾ ಇದ್ರು. ವಿಶೇಷವಾಗಿ ಗೋಧಿ, ಬಾರ್ಲಿ, ಹತ್ತಿ, ಬಟಾಟಿ, ಬೆಳ್ಳುಳ್ಳಿ, ತರಕಾರಿ ಮತ್ತು ಹಣ್ಣುಗಳು. ಇವು ಈಜಿಪ್ತಿಯನ್ನರ ಪ್ರಮುಖ ಬೆಳೆಗಳಾಗಿದ್ದುವು. ಗೋಧಿ, ಬಾರ್ಲಿ, ಹತ್ತಿ, ಬಟಾಟಿ, ಬೆಳ್ಳುಳ್ಳಿ, ತರಕಾರಿ ಮತ್ತು ಹಣ್ಣುಗಳು. ಅದರಂತೆ ಕೃಷಿಗೆ ಅನುಕೂಲ ಆಗುವ ಹಾಗೆ ಇವರು ಕಾಲುವೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು. ಕೃಷಿಯ ಒಂದು ಸೌಕರ್ಯಕ್ಕಾಗಿ ಕಾಲುವೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು ಮತ್ತು ಏತವನ್ನು ಕೂಡ ಇವರು ಬಳಸ್ತಾ ಇದ್ರು. ಏತ ನೀರಿನ ಒಂದು ಸರಾಗ ನಿರ್ವಹಣೆಗಾಗಿ ಕಾಲುವೆಗಳನ್ನು ಮತ್ತು ಏತವನ್ನು ಬಳಸುವಂತಹ ಪದ್ಧತಿಯನ್ನು ಇವರು ಜಾರಿಗೆ ತಂದರು ಎಂಬಂತ ಒಂದು ವಿಚಾರ ಇಲ್ಲಿ ನೋಡಿ ಚಿತ್ರದಲ್ಲಿದೆ. ನೇಗಿಲು, ರೈತ ನೇಗಿಲಿನ ಮುಖಾಂತರ ಉಳುಮೆಯನ್ನು ಮಾಡ್ತಾ ಇದ್ದಾನ ನೋಡಿ. ಇದ ಉನ್ನತವಾದಂತಹ ಒಂದು ಪ್ರಧಾನ ಕಸವನ್ನಾಗಿ ಇವರು ಮಾಡಿಕೊಂಡು ತಮ್ಮ ಆರ್ಥಿಕ ಜೀವನದ ನಿರ್ವಹಣೆಯನ್ನು ಅವರು ಮಾಡ್ತಾ ಇದ್ರು ಎಂಬಂಥ ಒಂದು ವಿಚಾರ ನಮಗೆ ಗೊತ್ತಾಗ್ತದೆ. ಹಾಗಾದ್ರೆ ಭೂಮಿ ಇರದೇ ಇರುವಂತವರು ಏನ್ ಮಾಡ್ಕೊಳ್ತಾ ಇದ್ರು? ಕೆಲವು ಕೈ ಕಸಬುಗಳನ್ನು ತಮ್ಮ ಆರ್ಥಿಕ ಜೀವನದ ಕಸಬನ್ನಾಗಿ ಮಾಡಿಕೊಂಡಿದ್ರು. ಭೂಮಿ ಇಲ್ಲದೆ ಇರುವಂತವರು ನೋಡಿ ಕೆಲವು ಕೈ ಕಸಬುಗಳು ಅಂದ್ರೆ ಕೃಷಿಯ ಜೊತೆ ಕೃಷಿಯನ್ನು ಮಾಡ್ತಾ ಇದ್ರು ಕೆಲವರು, ಕೃಷಿ ನಂತರ ಕೆಲವು ಕೈ ಕಸಬುಗಳನ್ನು ಕೂಡ ಅವರು ಅಭಿವೃದ್ಧಿಪಡಿಸಿಕೊಂಡ್ರು. ಯಾವ್ಯಾವ ಕೈ ಕಸಬುಗಳಿದ್ವು, ಯಾರ್ಯಾರು ಇದ್ರು ಕೈ ಕಸಬುಗಳನ್ನು ಮಾಡುವಂತ ಜನರು ಎಂಬಂತ ಒಂದು ವಿಚಾರದ ಅಡಿಯಲ್ಲಿ ನೋಡಿ. ಕಲ್ಲು ಕಟೆಯುವವರು, ವಡ್ಡರು ಇರ್ತಿದ್ರು, ಬಡಿಗ, ಕಮ್ಮಾರ, ಕುಂಬಾರ, ಚಿನಿವಾರ ಎಂಬ ಕೈ ಕಸಬುಗಳನ್ನು ತಮ್ಮ ಆರ್ಥಿಕ ಜೀವನಕ್ಕಾಗಿ ಈಜಿಪ್ತಿಯನ್ನರು ಮಾಡಿಕೊಳ್ತಾ ಇದ್ರು ನೋಡಿ. ಕೈ ಕಸಬುಗಳು ಇವೆಲ್ಲ ಕುಶಲಕರ್ಮಿಗಳಂತ ಒಂದು ಹೆಸರು ಕೇಳಿದೀವಲ್ವಾ? ಮಧ್ಯಮ ವರ್ಗದ ಸಮಾಜದಲ್ಲಿ ಇದ್ರಲ್ವಾ ಅವರು ಕುಶಲಕರ್ಮಿಗಳು. ಇವರೆಲ್ಲ ಕುಶಲಕರ್ಮಿಗಳು, ಕೈ ಕಸಬುಗಳನ್ನ ಆಧರಿಸಿದ ಜೀವನ ಮಾಡುವಂಥವರೆಲ್ಲ ಕುಶಲಕರ್ಮಿಗಳು. ಅದರಲ್ಲಿ ಕಲ್ಲು ಕಟೆಯುವುದು, ವಡ್ಡರು, ಬಡಿಗ, ಕಮ್ಮಾರ, ಕುಂಬಾರ, ಚಿನಿವಾರ ಎಂಬಂಥವರು ತಮ್ಮ ವೃತ್ತಿಗಳನ್ನು ಮಾಡಿಕೊಳ್ತಾ ಇದ್ರು. ತಾಮ್ರ ಇವರು ಉಪಯೋಗಿಸಿದಂತಹ ಮೊದಲ ಲೋಹ. ತಾಮ್ರವನ್ನು ಇವರು ಮೊಟ್ಟ ಮೊದಲ ಬಾಗಿ ಉಪಯೋಗ ಮಾಡಿದ್ರು ಜಗತ್ತಿನಲ್ಲಿ ನೋಡಿ. ನಂತರ ಹಿತ್ತಾಳೆ, ಕಂಚು, ಕಬ್ಬಿಣ, ಬಂಗಾರವನ್ನು ಅವರು ಬಳಸಿದರು ಎಂಬಂಥ ಒಂದು ವಿಚಾರ ಗೊತ್ತಾದ್ರೆ ಕೈಕಸಬಿನಲ್ಲಿ ಇವುಗಳ ಒಂದು ಉಪಯೋಗವನ್ನು ಅವರು ಮಾಡಿಕೊಂಡು ಚಿನಿವಾಲರಂತ ಏನಿದೆ ಅಲ್ವಾ, ಅವರು ಲೋಹವನ್ನು ತಯಾರು ಮಾಡುವಂಥ ವ್ಯಕ್ತಿಗಳು. ಲೋಹದ ಆಭರಣಗಳಿರಬಹುದು, ಲೋಹದ ವಸ್ತುಗಳಿರಬಹುದು, ಅವುಗಳನ್ನು ತಯಾರು ಮಾಡಲಿಕ್ಕೆ ಅದಕ್ಕಾಗಿ ಈ ಲೋಹ ತಾಮ್ರ, ಆಮೇಲೆ ಹಿತ್ತಾಳೆ, ಕಂಚು, ಕಬ್ಬಿಣ, ಬಂಗಾರಗಳಿಂದ ಆಭರಣ ತಯಾರುವಂಥ ಕಲೆಯನ್ನು ಕೂಡ ಅವರು ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಫ್ಲಾಕ್ಸ್ ಎಂಬಂತ ಒಂದು ಹುಲ್ಲಿನಿಂದ ಅವರು ಬಟ್ಟೆಯನ್ನು ತಯಾರಿಸಿದ್ರಂತ ನೋಡಿ. ಫ್ಲಾಕ್ಸ್ ಎಂಬಂತ ಒಂದು ಹುಲ್ಲು, ಅದು ಹುಲ್ಲಿನ ಹೆಸರು ಫ್ಲಾಕ್ಸ್ ಅಂತ ಹೇಳ್ಬಿಟ್ಟು ಅದರಿಂದ ಬಟ್ಟೆಯನ್ನು ತಯಾರಿಸಿದರು. ಮತ್ತು ಜೊಂಡು ಹುಲ್ಲಿನಿಂದ ಕಾಗದವನ್ನು ಕೂಡ ತಯಾರಿಸುವಂತಹ ಒಂದು ಕೈಕಸಬನ್ನು ಅವರು ಮಾಡಿಕೊಂಡ್ರು ನೋಡಿ. ಫ್ಲಾಕ್ಸ್ನಿಂದ ಬಟ್ಟೆ ಮತ್ತು ಜೊಂಡು ಹುಲ್ಲಿನಿಂದ ಕಾಗದವನ್ನು ಕೂಡ ಅವರು ತಯಾರಿಸ್ತಿದ್ರು ಎಂಬಂತ ಒಂದು ವಿಚಾರ. ಹಾಗಾದ್ರೆ ನೋಡಿ ಕೆಲವು ಮಡಿಕೆ ಕುಡಿಗೆಗಳು ಕೂಡ ನಮಗೆ ದೊರಕಿದ್ದಾವ ಈಜಿಪ್ಟ್ ನಾಗರಿಕತೆಯಲ್ಲಿ ನೋಡಿ. ಕುಂಬಾರರು ಮಾಡಿದಂಥ ಕೆಲಸ ಇದು. ಕುಂಬಾರ ಎಂಬಂಥ ಒಂದು ಕೈಕಸಬನ್ನೆಲ್ಲ ಇವರು ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಚಿನಿವಾಲರ್ ಅಂತ ಹೇಳಿದ್ದೀನಿ, ಅವರು ಕೂಡ ಕೆತ್ತನೆಗಳನ್ನು ಮಾಡೋದಿರ್ಬೋದು, ಬಡಿಗರು, ಕಮ್ಮಾರು, ಎಲ್ಲ ವರ್ಗದವರು, ಎಲ್ಲ ಕೈಕಸಬದವರು ಕೂಡ ಎರಡನೇ ಚಿತ್ರದಲ್ಲಿ ಇದ್ದಾರೆ ನೋಡಿ. ಹೀಗೆ ಕೈಕಸಬನ್ನು ಆಧರಿಸಿಕೊಂಡು ಈಜಿಪ್ಟ್ನಲ್ಲಿರುವಂತಹ ಜನರು ತಮ್ಮ ಆರ್ಥಿಕ ಜೀವನದ ನಿರ್ವಹಣೆಯನ್ನು ಮಾಡ್ತಾ ಇದ್ರು ಎಂಬಂಥ ಒಂದು ವಿಚಾರ ನಮಗೆ ಈ ಒಂದು ಎರಡನೇ ಅಂಶವನ್ನು ನೋಡಿದಾಗ ಗೊತ್ತಾಗ್ತದೆ. ಇನ್ನು ಮೂರನೇದಾಗಿ ಆರ್ಥಿಕ ಜೀವನದ ನಿರ್ವಹಣೆಗಾಗಿ ವ್ಯಾಪಾರ ಮತ್ತು ವಾಣಿಜ್ಯದ ಒಂದು ವ್ಯವಸ್ಥೆಯನ್ನು ಕೂಡ ಅವರು ಮಾಡಿಕೊಂಡಿದ್ರು ನೋಡಿ. ಈಜಿಪ್ಟ್ನಲ್ಲಿ ಆಂತರಿಕ ಮತ್ತು ವಿದೇಶಿ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಿದ ಈಜಿಪ್ಸಿಯನ್ನರು ನೋಡಿ, ಆಂತರಿಕವಾಗಿಯೂ ಕೂಡ ವ್ಯಾಪಾರ ವಾಣಿಜ್ಯವನ್ನು ಮಾಡ್ತಾ ಇದ್ರು ಮತ್ತು ವಿದೇಶಿ ವ್ಯಾಪಾರ ವಹಿವಾಟವನ್ನು ಕೂಡ ಅವರು ಮಾಡ್ತಾ ಇದ್ರು. ಅದಕ್ಕಾಗಿ ಇವರು
ಪೂರ್ವ ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರದ ಕೆಲವು ಪ್ರದೇಶಗಳ ಜೊತೆಗೆ ವ್ಯಾಪಾರ ವಿನಿಮಯವನ್ನು ಮಾಡಿಕೊಳ್ತಾ ಇದ್ರು. ನೋಡಿ, ವಿಶೇಷವಾಗಿ ಗ್ರೀಸು, ಸಿರಿಯಾ, ಲೆಬನಾನ್, ಯಮನ್ ದೇಶಗಳೊಂದಿಗೆ ಇವರು ವ್ಯಾಪಾರ ಮಾಡ್ತಾ ಇದ್ರು, ವಿದೇಶಿ ವ್ಯಾಪಾರ. ನೋಡಿ, ಬೇರೆ ಬೇರೆ ದೇಶಗಳಿಂದ ವಸ್ತುಗಳನ್ನು ತರಿಸ್ಕೊಳ್ತಾ ಇದ್ರು, ಅಲ್ಲಿಗೆ ತಮ್ಮ ವಸ್ತುಗಳನ್ನು ರವಾನೆ ಮಾಡ್ತಾ ಇದ್ರು. ನೋಡಿ, ಆರ್ಥಿಕ ಜೀವನ ನಿರ್ವಹಣೆಗಾಗಿ ಆರ್ಥಿಕ ಒಂದು ವ್ಯವಸ್ಥೆ, ವ್ಯಾಪಾರದ ಒಂದು ಅಭಿವೃದ್ಧಿಯನ್ನು ಇವರು ಮಾಡಿಕೊಂಡ್ರು ಎಂಬಂತ ಒಂದು ವಿಚಾರ. ಅದೇ ರೀತಿಯಾಗಿ ಕೆಲವು ಪ್ರಾಚೀನ ನಾಗರಿಕತೆಗಳ ಜೊತೆಗಳು ಕೂಡ ಇವರು ವ್ಯಾಪಾರವನ್ನು ಮಾಡ್ತಾ ಇದ್ರು. ಮೆಸ್ಪೋಟೋಮಿಯಾದ ಜೊತೆಗೆ, ಏಷ್ಯಾದ ಕೆಲವು ರಾಷ್ಟ್ರಗಳ ಜೊತೆಗೂ ಕೂಡ ಇವರು ವ್ಯಾಪಾರ ಸಂಬಂಧವನ್ನು ಹೊಂದಿದ್ರು. ಯಾಕಂದ್ರೆ ಅಲ್ಲಿ ಈಜಿಪ್ಟ್ ನಾಗರಿಕತೆಯ ಕೆಲವು ಅವಶೇಷಗಳು ನಮಗೆ ದೊರಕಿದಾವ. ಆ ಆಧಾರದ ಮೇಲೆ ನಾವು ಹೇಳ್ತಾ ಇದ್ದೀವಿ, ಒಂದು ಈಜಿಪ್ಟ್ ನಾಗರಿಕರು ಮೆಸ್ಪೋಟೋಮಿಯಾ ಮತ್ತು ಏಷ್ಯಾದ ರಾಷ್ಟ್ರಗಳೊಂದಿಗೂ ಕೂಡ ವ್ಯಾಪಾರವನ್ನು ಹೊಂದಿದ್ರು. ನೋಡಿ, ಆಂತರಿಕ ವ್ಯಾಪಾರ ಮತ್ತು ವಿದೇಶಿ ವ್ಯಾಪಾರ, ಈ ಒಂದು ವಿಚಾರ ಅವರ ಆರ್ಥಿಕ ಜೀವನದ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದೆ. ನೋಡಿ, ಇವರ ಆರ್ಥಿಕ ಜೀವನದ ಒಂದು ವ್ಯವಸ್ಥೆಯಡಿಯಲ್ಲಿ ವಸ್ತು ವಿನಿಮಯ ಪದ್ಧತಿ ಇತ್ತು. ಯಾಕಂದ್ರೆ ಇವಾಗ ಇನ್ನೂ ನಾಣ್ಯಗಳ ಚಲಾವಣೆ ಬಂದಿರಲಿಲ್ಲ. ಅದಕ್ಕಾಗಿ ಇವರು ಆರ್ಥಿಕ ಜೀವನದ ನಿರ್ವಹಣೆಗೆ ವಸ್ತು ವಿನಿಮಯ ಪದ್ಧತಿಯನ್ನು ಬಳಸ್ತಾ ಇದ್ರು. ವಿಶೇಷವಾಗಿ ಇದು ನಿಮಗೆ ಅರ್ಥಶಾಸ್ತ್ರದಲ್ಲಿ ಬರ್ತದೆ, ವಸ್ತು ವಿನಿಮಯ ಪದ್ಧತಿ, ಬಾರ್ಟರ್ ಸಿಸ್ಟಮ್ ಅಂತ. ನಮ್ಮಲ್ಲಿ ಇರುವಂತ ವಸ್ತುವನ್ನು ಅವರಿಗೆ ಕೊಡೋದು, ನಮ್ಮಲ್ಲಿ ಇರದೇ ಇರುವಂತ ವಸ್ತುಗಳನ್ನು ಅವರಿಂದ ಪಡೆಯೋದು, ವಸ್ತು ವಿನಿಮಯಗಳ ಪದ್ಧತಿ. ವಸ್ತುಗಳನ್ನು ಹಂಚಿಕೊಳ್ಳೋದು, ಅದನ್ನ ವಸ್ತು ವಿನಿಮಯ ಪದ್ಧತಿ ಅಂತ ನಾವು ಕರಿತಾ ಇದ್ದೇವೆ. ಈ ಒಂದು ವಸ್ತು ವಿನಿಮಯ ಪದ್ಧತಿ ಈಜಿಪ್ಟ್ ನಾಗರಿಕತೆಯಲ್ಲಿ ಇತ್ತು, ಅವರ ಆರ್ಥಿಕ ಜೀವನದಲ್ಲಿ ಎಂಬಂತ ಒಂದು ವಿಚಾರ. ಅದರಂತೆ ನದಿಯಲ್ಲಿ ಇವರು ದೋಣಿಯನ್ನು ತಮ್ಮ ಸಾಧನವನ್ನಾಗಿ ಬಳಸ್ತಾ ಇದ್ರು. ಸಮುದ್ರದಲ್ಲಿ ಚಿಕ್ಕ ಚಿಕ್ಕ ಹಡಗುಗಳನ್ನು ಕೂಡ ತಮ್ಮ ಸಾಗಾಟದ ಸಾಧನೆಗಳನ್ನಾಗಿ ಮಾಡ್ಕೊಳ್ತಾ ಇದ್ರು. ಮತ್ತು ನೆಲದ ಮೇಲೆ ನೋಡಿ, ರಸ್ತೆ ಸಾರಿಗೆ ಮತ್ತು ಜಲ ಸಾರಿಗೆ ಎರಡೂ ಇವರು ಮಾಡ್ತಾ ಇದ್ರು. ರಸ್ತೆ ಸಾರಿಗೆಯನ್ನು ಪ್ರಾಣಿಗಳ ಮುಖಾಂತರ ಮಾಡ್ತಾ ಇದ್ರು, ಜಲ ಸಾರಿಗೆಯನ್ನು ಚಿಕ್ಕ ಹಡಗುಗಳು ಮತ್ತು ದೊಡ್ಡ ದೊಡ್ಡ ಹಡಗುಗಳ ಮುಖಾಂತರ ಅವರು ನಿರ್ವಹಿಸ್ತಾ ಇದ್ರು ಎಂಬಂತ ಒಂದು ವಿಚಾರ. ಕತ್ತೆ ಮತ್ತು ಎತ್ತುಗಳನ್ನು ಇವರು ರಸ್ತೆಯಲ್ಲಿ ಸಾಗಾಟದ ಸಾಧನಗಳನ್ನಾಗಿ ಬಳಸ್ತಾ ಇದ್ರು. ನೋಡಿ, ಏನಾದರೂ ಸಾಗಿಸಲಿಕ್ಕೆ ಕತ್ತೆ ಮತ್ತು ಎತ್ತುಗಳನ್ನು ರಸ್ತೆ ಮುಖಾಂತರ ಸಾಗಿಸಲಿಕ್ಕೆ ಅವನು ಬಳಸ್ತಾ ಇದ್ರು. ಇನ್ನು ಜಲಮಾರ್ಗದ ಮುಖಾಂತರ ಹಡಗುಗಳನ್ನು ಅವರು ಜಲಮಾರ್ಗದ ಸಾಧನಗಳನ್ನಾಗಿ ಬಳಸಿಕೊಳ್ತಾ ಇದ್ರು. ನೈಲ್ ನದಿ ಅವರ ಜಲಮಾರ್ಗ ಆಗಿತ್ತು. ನೈಲ್ ನದಿ ಒಂದೇ, ನೈಲ್ ನದಿನೇ ಅಲ್ಲಿ ಇರುವಂತಹ ಏಕೈಕ ನದಿಯಾಗಿತ್ತು. ಅದರ ಆ ಒಂದು ನದಿಯ ಮುಖಾಂತರ ಅವರು ಜಲಮಾರ್ಗವನ್ನು ಅಥವಾ ಜಲಮಾರ್ಗದ ಒಂದು ವ್ಯಾಪಾರವನ್ನು ಅವರು ನಿರ್ವಹಿಸ್ತಾ ಇದ್ರು ಎಂಬಂಥ ಒಂದು ವಿಚಾರ. ಅಂದ್ರೆ ಹೀಗೆ ವೈವಿಧ್ಯ ರೀತಿಯ ಒಂದು ಆರ್ಥಿಕ ಚಟುವಟಿಕೆಗಳಲ್ಲಿ ಅವರು ತೊಡಗಿದ್ರು ಎಂಬಂಥ ಒಂದು ವಿಚಾರ ಚಿತ್ರದಲ್ಲಿ ಬಂದಿದ್ದಾವ. ವಿಶೇಷವಾಗಿ ಚಿಕ್ಕ ಚಿಕ್ಕ ಹಡಗುಗಳು, ದೊಡ್ಡ ಹಡಗುಗಳು ಅವರ ಒಂದು ವ್ಯಾಪಾರ ಮತ್ತು ವಾಣಿಜ್ಯದ ಸಾಗಾಟದ ಸಾಧನಗಳಾಗಿದ್ದವು. ಅಂದ್ರೆ ಹೀಗೆ ವೈವಿಧ್ಯಮಯವಾದಂತಹ ಆರ್ಥಿಕದ ಚಟುವಟಿಕೆಗಳಲ್ಲಿ ಅವರು ಪ್ರಾಚೀನ ಈಜಿಪ್ತಿಯನ್ನರು ತೊಡ್ಕೊಂಡಿದ್ರು. ಕೃಷಿ ಮಾಡ್ತಾ ಇದ್ರು, ಕೆಲವು ಕೈಕಸಬುಗಳನ್ನು ಮಾಡ್ಕೊಳ್ತಾ ಇದ್ರು ಮತ್ತು ವ್ಯಾಪಾರ ಮತ್ತು ವಾಣಿಜ್ಯದ ಮುಖಾಂತರ ತಮ್ಮ ಆರ್ಥಿಕ ಜೀವನವನ್ನು ಅತ್ಯಂತ ಸದೃಢವಾದಂತಹ ಸಮರ್ಥವಾದಂತಹ ಜೀವನವನ್ನಾಗಿ ಪ್ರಾಚೀನ ಈಜಿಪ್ತ ನಾಗರಿಕತೆಯ ಜನರು ಮಾಡಿಕೊಂಡಿದ್ರು ಎಂಬಂಥ ಒಂದು ವಿಚಾರ ಅವರ ಆರ್ಥಿಕ ಜೀವನದ ವಿವಿಧ ಮುಖಗಳ ಪರಿಚಯವನ್ನು ನಮಗ ಮಾಡಿಕೊಡ್ತಾ ಇದೆ. ಇನ್ನು ಅದರಂತೆ ಅವರ ಧಾರ್ಮಿಕ ಸ್ಥಿತಿ ನೋಡಿ, ಧಾರ್ಮಿಕ ಸ್ಥಿತಿ ಏನಾಗಿತ್ತು ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಈಜಿಪ್ತಿನ ದೇವರುಗಳು ಯಾರ್ಯಾರಿದ್ರು, ದೇವತೆಗಳ ಧಾರ್ಮಿಕ ಜೀವನದಲ್ಲಿ ವಿಶೇಷವಾಗಿ ಮಾನವನ ನರನಾಡಿಗಳಲ್ಲಿ ಪ್ರವಹಿಸುವುದು ಧರ್ಮ ಅಂತ ನಾವು ಹೇಳ್ತೀವಿ. ನೋಡಿ, ಮಾನವನ ನರನಾಡಿಗಳಲ್ಲಿ ಪ್ರವಹಿಸುವಂತಹದ್ದು ಧರ್ಮ. ಹಾಗಾದ್ರೆ ಪ್ರಾಚೀನ ಜಗತ್ತಿನ ಮೊಟ್ಟ ಮೊದಲ ನಾಗರಿಕತೆಯಾದಂತಹ ಈಜಿಪ್ಟ್ ನಾಗರಿಕತೆಯ ಧಾರ್ಮಿಕ ಸ್ಥಿತಿ ಏನಾಗಿತ್ತು, ಧಾರ್ಮಿಕ ಒಂದು ಪರಿಕಲ್ಪನೆಗಳನ್ನು ಈಜಿಪ್ತಿಯನ್ನರು ಯಾವ ರೀತಿಯಾಗಿ ಮಾಡಿಕೊಂಡಿದ್ರು ಎಂಬಂತ ಒಂದು ವಿಚಾರ ನೋಡಿ. ಇವರು ವಿಶೇಷವಾಗಿ ಧಾರ್ಮಿಕ ಮನೋಪ್ರವೃತ್ತಿ ಉಳ್ಳವರಾಗಿದ್ದರು. ಧರ್ಮ ಅಂದ್ರೆ ಇವರಿಗೆ ಅತ್ಯಂತ ವಿಶೇಷವಾದಂತಹ ಒಂದು ಆಸಕ್ತಿ ಅವರಿಗಿತ್ತು. ಈಜಿಪ್ಸಿಯನ್ನರ ಜೀವನದಲ್ಲಿ ಧರ್ಮ ಪ್ರಮುಖ ಪಾತ್ರ ವಹಿಸಿತ್ತು. ಧರ್ಮ ಅಂದ್ರೆ ವಿಶೇಷವಾಗಿ ಅವರ ನರನಾಡಿಗಳಲ್ಲಿ ಪ್ರವಹಿಸುವಂತಹ ಒಂದು ವ್ಯವಸ್ಥೆಯಾಗಿತ್ತು. ಅದಕ್ಕಾಗಿ ಇವರ ಕಾಲದಲ್ಲಿ ಬಹುದೇವತೆಗಳ ಆರಾಧನೆ ಇತ್ತು. ನೋಡಿ, ಅನೇಕ ದೇವರುಗಳ ಆರಾಧನೆಯನ್ನು ಇವರು ಮಾಡ್ತಾ ಇದ್ರು. ಬಹುದೇವತೆಗಳ ಆರಾಧನೆಯನ್ನು
ನಾವು ಅನೇಕ ದೇವರುಗಳ ಆರಾಧನೆ ಎಂಬಂತ ಅರ್ಥದಲ್ಲಿ ನೋಡ್ತಾ ಇದ್ವಿ. ಬಹುದೇವತೆಗಳ ಆರಾಧನೆ. ನೋಡಿ, ಒಬ್ಬರೇ ದೇವರಿರಲಿಲ್ಲ, ಅನೇಕ ದೇವರಿದ್ರು. ಹಾಗೆ ಯಾವ್ಯಾವ ದೇವರಿದ್ರು, ಯಾವ್ಯಾವ ದೇವರುಗಳ ಆರಾಧನೆಯನ್ನು ಈಜಿಪ್ಸಿಯನ್ನರು ಮಾಡ್ಕೊಳ್ತಾ ಇದ್ರು. ನೋಡಿ, ಇವರ ಪ್ರಮುಖ ದೇವ ಯಾರಾಗಿದ್ದಾರಪ್ಪ ಅಂದ್ರೆ ಅಮುನ್ ರಾ ಎಂಬಂತವ ಆಗಿದ್ದ. ಅಮುನ್ ರಾ ನೋಡಿ, ದೇವರ ದೇವ ಅಂತೀವನು, ದೇವರ ದೇವ ಆಗಿದ್ದ. ಮತ್ತು ಈಜಿಪ್ತಿನ ನಿರ್ಮಾಪಕ ಅಂತ ಇವನನ್ನು ಗುರುತಿಸ್ತಾರ, ಅಮುನ್ ರಾ. ನೋಡಿ, ಈಜಿಪ್ಸಿಯನ್ನರ ಧಾರ್ಮಿಕ ಜೀವನದ ಪ್ರಮುಖ ಆರಾಧನಾ ದೇವರು ಅಮುನ್ ರಾ ಆಗಿದ್ದ. ನೋಡಿ, ಅಮುನ್ ರಾ ದೇವರ ದೇವನಾಗಿದ್ದ. ಅಮುನ್ ರಾನನ್ನು ಉನ್ನತ ಸ್ಥಾನದಲ್ಲಿ ಇವರು ಆರಾಧನೆ ಮಾಡ್ತಾ ಇದ್ರು, ಪೂಜಿಸ್ತಾ ಇದ್ರು. ಯಾಕಂದ್ರೆ ಅವ ಈಜಿಪ್ತಿನ ನಿರ್ಮಾಪಕನಾಗಿದ್ದ ಎಂಬಂಥ ಒಂದು ನಂಬಿಕೆ ಈಜಿಪ್ಸಿಯನ್ರಲ್ಲಿ ಇತ್ತು. ಅದಕ್ಕಾಗಿ ಅವನಿಗೆ ಧಾರ್ಮಿಕ ರಂಗದಲ್ಲಿ ಉನ್ನತವಾದಂಥ ಸ್ಥಾನಮಾನವನ್ನು ಕೊಟ್ಟಿದ್ರು. ಅದರ ಜೊತೆಗೆ ಅವರು ರಾ ಎಂಬಂತಹ ಸೂರ್ಯದೇವನನ್ನು ಆರಾಧನೆ ಮಾಡ್ತಾ ಇದ್ರು. ಓರಿಸಿಸ್ ಎಂಬಂತಹ ಪಾತಾಳ ಮತ್ತು ಮೃತ್ಯು ದೇವರ ಆರಾಧನೆ ಮಾಡ್ತಾ ಇದ್ರು. ಈಸಿಸ್ ಎಂಬಂತಹ ಮಾತೃ ದೇವತೆ ಆರಾಧನೆ ಇತ್ತು. ಅದೇ ರೀತಿಯಾಗಿ ಹೊರೆಸ್ ಮತ್ತು ಹ್ಯಾಥರ್ ಎಂಬಂತಹ ಕೆಳಶ್ರೇಣಿಯ ದೇವತೆಗಳನ್ನು ಕೂಡ ಅವರು ಪೂಜಿಸ್ತಾ ಇದ್ರು. ಈಗಲೇ ಹೇಳಿದ್ದೀವಿ, ವಿಶೇಷವಾಗಿ ಇವರ ಒಂದು ಧಾರ್ಮಿಕ ಜೀವನ ಬಹುದೇವತಾ ಆರಾಧನೆಗಳ ಧಾರ್ಮಿಕ ಸ್ಥಿತಿ ಈಜಿಪ್ಟ್ ನಾಗರಿಕತೆಯಲ್ಲಿ ಇತ್ತು. ಅದಕ್ಕಾಗಿ ಅವರ ಪ್ರಮುಖ ದೇವರು ಅಮುನ್ ರಾ ಆಗಿದ್ದ, ದೇವರ ದೇವನಾಗಿದ್ದ ಅವ. ಅದರ ಜೊತೆಗೆ ರಾ ಎಂಬಂತಹ ಸೂರ್ಯದೇವನನ್ನು ಆರಾಧನೆ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಒಸಿರಿಸ್ ಎಂಬಂತಹ ಪಾತಾಳದ ಮತ್ತು ಮೃತ್ಯು ದೇವನ ಆರಾಧನೆ ಮಾಡ್ತಾ ಇದ್ರು. ಇಸಿಸ್ ಎಂಬಂತಹ ಮಾತೃದೇವತೆಯ ಆರಾಧನೆ ಮಾಡ್ತಾ ಇದ್ರು. ಹೊರೆಸ್ ಮತ್ತು ಹ್ಯಾಥರ್ ಎಂಬಂತಹ ಕೆಳಶ್ರೇಣಿಯ ದೇವತೆಗಳನ್ನು ಕೂಡ ಅವರು ಪೂಜಿಸ್ತಾ ಇದ್ರು. ಇವರ ಒಂದು ಆರಾಧನೆಗಾಗಿ ಅವರು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ದೇವಾಲಯಗಳನ್ನು ಕೂಡ ಕಟ್ಟಿಸ್ತಾ ಇದ್ರು. ಚಿತ್ರದಲ್ಲಿದೆ, 3ನೇ ಹಂತದ ಭಾಗದಲ್ಲಿರುವಂತಹ ಚಿತ್ರ, ಅದು ದೇವಾಲಯದ ಚಿತ್ರ. ಪ್ರಾಚೀನ ಈಜಿಪ್ಸಿಯನ್ನರ ದೇವಾಲಯ ಅದು. ದೇವಾಲಯವನ್ನು ಅವರು ಕಟ್ಟಿಸ್ತಾ ಇದ್ರು ಎಂಬಂತ ಒಂದು ವಿಚಾರ ಗೊತ್ತಾಗ್ತದೆ. ಇವರ ಧಾರ್ಮಿಕ ಜೀವನದ ಮತ್ತೊಂದು ವೈಶಿಷ್ಟ್ಯ ಏನಪ್ಪಾ ಅಂತಂದ್ರೆ ಮರಣಾನಂತರದ ಜೀವನದಲ್ಲಿ ಇವರಿಗೆ ಅಪಾರವಾದಂಥ ನಂಬಿಕೆ ಇತ್ತು. ನೋಡಿ, ಮರಣಾನಂತರದ ಜೀವನ ಅಂದ್ರೆ ಸತ್ತಂತಹ ವ್ಯಕ್ತಿ ಮತ್ತ ಹುಟ್ಟಿ ಬಂದು ಜೀವನ ನಡೆಸ್ತಾನ. ನೋಡಿ, ಮರಣಾನಂತರದ ಜೀವನ. ಅದಕ್ಕಾಗಿ ಇವರು ಏನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಮೇಲ್ವರ್ಗದಲ್ಲಿ ಬರುವಂತ ಫೆರೋಗಳಂತ ಹೇಳ್ತಾ ಇದ್ದೀವಲ್ವಾ, ಫೆರೋಗಳು ರಾಜರು. ಯಾಕಂದ್ರೆ ಅವರು ಭೂಮಿ ಮೇಲಿನ ದೇವರ ಪ್ರತಿನಿಧಿ ಎಂಬಂತ ಒಂದು ನಂಬಿಕೆ ಇವರಿಗಿತ್ತಲ್ವಾ. ಅದಕ್ಕಾಗಿ ಅವರು ರಾಜರ ಮೃತದೇಹಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ರು. ನೋಡಿ, ರಾಜ ಮತ್ತೆ ಹುಟ್ಟುತ್ತಾನ, ಅದಕ್ಕಾಗಿ ಅವರು ಏನ್ ಮಾಡಿದ್ರು, ಭವ್ಯವಾದಂತಹ ಪಿರಾಮಿಡ್ ಕಟ್ಟಿದ್ರು. ನೋಡಿ, ಪಿರಾಮಿಡ್ ಕಟ್ಟಿ ಅಲ್ಲಿ ರಾಜರ ಶವಗಳನ್ನು ಇಡ್ತಾ ಇದ್ರು. ನೋಡಿ, ಸಂರಕ್ಷಿಸಲ್ಪಟ್ಟಂತಹ ಒಂದು ವ್ಯವಸ್ಥೆ ಅಡಿಯಲ್ಲಿ ರಾಜರ ಶವಗಳನ್ನು ಇಡ್ತಾ ಇದ್ರು. ಮತ್ತು ಆ ರಾಜ ಜೀವಂತವಾಗಿದ್ದಾಗ ಯಾವ್ಯಾವ ವಸ್ತುಗಳನ್ನು ಉಪಯೋಗ ಮಾಡ್ತಾ ಇದ್ನೋ ಆ ವಸ್ತುಗಳನ್ನು ಆ ಒಂದು ಪಿರಾಮಿಡ್ಗಳಲ್ಲಿ ಇಟ್ಟು ಅವರು ಸಮಾಧಿ ಮಾಡ್ತಾ ಇದ್ರು. ನೋಡಿ, ಮೃತದೇಹಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ರು. ಯಾಕಂದ್ರೆ ಇವರಿಗೆ ಮರಣಾನಂತರದ ಜೀವನದಲ್ಲಿ ನಂಬಿಕೆ ಇತ್ತು. ಇವರಿಗೆ ಮರಣಾನಂತರದ ಜೀವನದಲ್ಲಿ ಇವರಿಗೆ ನಂಬಿಕೆ ಇತ್ತು. ಅದಕ್ಕಾಗಿ ಅವರು ಏನ್ ಮಾಡ್ತಾ ಇದ್ರು, ರಾಜರ ಮೃತದೇಹಗಳನ್ನು ಸಂರಕ್ಷಿಸಿ ಇಡ್ತಾ ಇದ್ರು. ಅದನ್ನೇ ಅವ್ರು ಏನಂತ ಕರೀತಾರಪ್ಪ ಅಂದ್ರೆ ಆತ್ಮದ ಮರು ಆಗಮನ. ನೋಡಿ, ನಮ್ಮ ದೇಹದಿಂದ ಆತ್ಮ ನಮ್ಮ ದೇಹವನ್ನು ಬಿಟ್ಟು ಹೋಗ್ಬಿಟ್ರೆ ನಾವು ಮರಣ ಹೊಂದಿದ ಹಾಗೆ. ಅವಾಗ ನಾವು ಶವವಾಗ್ತೀವಿ. ಆದ್ರೆ ಮತ್ತು ವಾಪಸ್ಸು ಆತ್ಮ ಬರಬಹುದು, ಆತ್ಮದ ಒಂದು ಮರು ಆಗಮನ ಆಗ್ತದ. ಅವಾಗ ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಅವರೇ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ದೇಹಗಳನ್ನು ಸಂರಕ್ಷಣೆ ಮಾಡಿ ಇಡ್ತಾ ಇದ್ರು. ನೋಡಿ, ಎಂತಹ ಒಂದು ನಂಬಿಕೆ ಇತ್ತು ನೋಡಿ ಧಾರ್ಮಿಕ ಜೀವನದಲ್ಲಿ ಇವರಿಗೆ. ಈಗಲೂ ಕೂಡ ಅಂತಹ ಒಂದು ನಂಬಿಕೆ ಇದೆ ಧಾರ್ಮಿಕ ರಂಗದಲ್ಲಿ, ಆತ್ಮದ ಮರು ಆಗಮನ. ನೋಡಿ, ಆತ್ಮದ ಬಗ್ಗೆ ವಿಶೇಷವಾದಂಥ ಒಂದು ಜ್ಞಾನ ಈಜಿಪ್ಸಿಯನ್ನರಿಗಿತ್ತು. ಅದಕ್ಕಾಗಿ ಅವರು ಭವ್ಯ ಪಿರಾಮಿಡ್ಗಳನ್ನು ಕಟ್ಟಿದರು. ಪಿರಾಮಿಡ್ನಲ್ಲಿ ರಾಜರ ಮೃತದೇಹಗಳನ್ನು ಇಟ್ಟರು. ಅವನು ಉಪಯೋಗಿಸುವಂಥ ವಸ್ತುಗಳನ್ನು ಅಲ್ಲಿ ಇಟ್ಟು ಪಿರಾಮಿಡ್ಗಳನ್ನು ನಿರ್ಮಾಣ ಮಾಡಿದರು. ಅವರ ಧಾರ್ಮಿಕ ಜೀವನದ ಒಂದು ಉನ್ನತವಾದಂಥ ಒಂದು ವೈಶಿಷ್ಟ್ಯ ಅಂತಲೂ ಕೂಡ ನಾವಿಲ್ಲಿ ಹೇಳಬಹುದು. ಆತ್ಮದ ಮರು ಆಗಮನ ಅಂದ್ರೆ ಆತ್ಮದ ಬಗ್ಗೆ ವಿಶೇಷವಾದಂಥ ಒಂದು ಕಲ್ಪನೆ ಈಜಿಪ್ಸಿಯನ್ನರ ಧಾರ್ಮಿಕ ಜೀವನದಲ್ಲಿ ಇತ್ತು.
ಎಂಬಂತಹ ಒಂದು ವಿಚಾರ ನಮಗಿಲ್ಲಿ ಸ್ಪಷ್ಟವಾಗ್ತದೆ. ಅದರಂತೆ ರಾಜ ಧರ್ಮದ ಮುಖ್ಯಸ್ಥನಾಗಿದ್ದ. ನೋಡಿ, ರಾಜನೇ ಧರ್ಮದ ಮುಖ್ಯಸ್ಥ. ಅದಕ್ಕಾಗಿ ಈಜಿಪ್ಷಿಯನ್ರ ಒಬ್ಬ ರಾಜ ಇದ್ದ. ಯಾರಪ್ಪ ಅಂದ್ರವ 4ನೇ ಅಮೆನ್ ಹಾತೆಪ್ ಅಂತ ಹೇಳಿಬಿಟ್ಟು. ಈಜಿಪ್ಷಿಯನ್ರ ರಾಜ 4ನೇ ಅಮೆನ್ ಹಾತೆಪ್ ಎಂಬಂತವ ಏನು ಮಾಡಿದಪ್ಪ ಅಂದ್ರೆ ತನ್ನ ಒಂದು ಅವಧಿಯಲ್ಲಿ ಏಕದೇವತೆಗಳ ಆರಾಧನೆಯನ್ನು ಜಾರಿಗೆ ತಂದ. ಒಬ್ಬ ದೇವರ ಆರಾಧನೆ ಮಾಡಬೇಕು. ನೋಡಿ, ಸೂರ್ಯದೇವ ರಾ ಅಥವಾ ಸೂರ್ಯದೇವ ಎಂಬವನನ್ನು ಒಬ್ಬ ದೇವರನ್ನು ಆರಾಧನೆ ಮಾಡಬೇಕು. ಬಹುದೇವತೆಗಳ ಆರಾಧನೆಯಿಂದ ಅನೇಕ ರೀತಿಯಾದಂತಹ ವೈಮನಸ್ಸುಗಳು ಉಂಟಾಗ್ತಾವ. ಧಾರ್ಮಿಕ ರಂಗದಲ್ಲಿ ನಂಬಿಕೆ ಹೋಗ್ತದ್ರ. ಅದಕ್ಕಾಗಿ ಏಕದೇವರ ಆರಾಧನೆ ಮಾಡಬೇಕು ಅಂತ ಹೇಳಿಬಿಟ್ಟು ರಾ ಅಥವಾ ಸೂರ್ಯದೇವ ರಾವ ಎಂಬಂತ ಸೂರ್ಯದೇವನ ಒಂದು ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಅವ ಆಜ್ಞೆಯನ್ನು ಹೊರಡಿಸಿದ. ಆದ್ರೆ ಅವ ಇರುವವರೆಗೆ ಮಾತ್ರ ಅದು ಜಾರಿಯಲ್ಲಿ ಇತ್ತು. ಆದ್ರೆ ಅದು ನಂತರದಲ್ಲಿ ಮುಂದುವರಿಯಲೇ ಇಲ್ಲ. ನೋಡಿ, ಹೀಗೆ ಮೇಲಿನ ಭಾಗದಲ್ಲಿ ನೋಡಿ ಚಿತ್ರದಲ್ಲಿ ಇದಾವ ಈಜಿಪ್ಷಿಯನ್ ದೇವತೆಗಳು. ಅಮುಂಡ್ರ 1ನೇದವ, 2ನೇದವ ರಾ, 3ನೇದವ ಈಸಿಸ್, ನೋಡಿ 4ನೇದು ಹೋರಸ್ ಮತ್ತು ಹ್ಯಾಥರ್ಸ್ ಎಂಬಂಥವರು ದೇವತೆಗಳು. ಅದೇ ರೀತಿಯಾಗಿ ರಾಜಕೀಯ ರಂಗದಲ್ಲಿ ರಾ ಎಂಬಂಥ ಸೂರ್ಯದೇವನ ಒಂದು ಆರಾಧನೆ ಯಾವ ರೀತಿ ಮಾಡ್ತಾ ಇದ್ರು ಎಂಬುದ ಒಂದು ಚಿತ್ರ ಇದೆ ಅಲ್ಲಿ. ಸೂರ್ಯನ ಒಂದು ಪ್ರಕೃತಿಯ ಒಂದು ಕಿರಣಗಳು ಯಾವ ರೀತಿಯಾಗಿ ಜನರ ಮೇಲೆ ಬೀಳ್ತಾ ಇದ್ದವು, ಆ ಒಂದು ಪ್ರಭಾವ ಜನರ ಮೇಲೆ ಧಾರ್ಮಿಕ ರಂಗದ ಒಂದು ಉನ್ನತೀಕರಣವನ್ನು ಮಾಡುವಂತಹ ಒಂದು ಪರಿಕಲ್ಪನೆಯನ್ನು ಅಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕಾಗಿ ದೇವಾಲಯಗಳನ್ನು ಕಟ್ತಾ ಇದ್ದಾರೆ ಎಂಬಂಥ ಒಂದು ವಿಚಾರ, ದೇವಾಲಯದ ಒಂದು ಚಿತ್ರ. ಅಂದ್ರೆ ಇವೆಲ್ಲ ಅವರ ಧಾರ್ಮಿಕ ಜೀವನದ ವಿವಿಧ ಪರಿಕಲ್ಪನೆಗಳನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾವೆ. ಅಂದ್ರೆ ಪ್ರಾಚೀನ ಜಗತ್ತಿನ ಈಜಿಪ್ಟ್ ನಾಗರಿಕತೆಯ ಜನರು ಧಾರ್ಮಿಕ ರಂಗದಲ್ಲಿ ಅಪಾರವಾದಂತಹ ನಂಬಿಕೆಯನ್ನು ಉಳ್ಳಂಥವರಾಗಿದ್ದರು. ದೇವರ ಬಗ್ಗೆ ವಿಶೇಷವಾದಂಥ ಆಸಕ್ತಿಯನ್ನು ಉಳ್ಳಂಥವರು ಇವರಾಗಿದ್ದರು. ಅದಕ್ಕಾಗಿ ಇವರು ಧಾರ್ಮಿಕ ಮನೋಪ್ರವೃತ್ತಿಯರಾಗಿದ್ದರು ಎಂಬಂಥ ಒಂದು ವಿಚಾರ ಇವರ ಧಾರ್ಮಿಕ ಸ್ಥಿತಿಯನ್ನು ನೋಡಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹಾಗಾದರೆ ಇವರ ಶಿಕ್ಷಣ ರಂಗ, ಶಿಕ್ಷಣದ ಬಗ್ಗೆ ಇವರಿಗೆ ಯಾವ ರೀತಿಯಾದಂಥ ಕಲ್ಪನೆಗಳಿದ್ದುವಪ್ಪ? ಯಾವ ಕಲ್ಪನೆಗಳನ್ನು ಇಟ್ಟುಕೊಂಡು ತಮ್ಮ ಒಂದು ಶಿಕ್ಷಣದ ಒಂದು ವ್ಯವಸ್ಥೆಯನ್ನು ಅವರು ಮಾಡಿಕೊಂಡಿದ್ರು ಎಂಬಂತ ಒಂದು ವಿಚಾರ. ಪ್ರಾಚೀನ ಈಜಿಪ್ತಿನ ಒಂದು ಜನರಿಗೆ ಶಿಕ್ಷಣವನ್ನು ಯಾರು ಕೊಡ್ತಾ ಇದ್ದಾರಪ್ಪ ಅಂದ್ರೆ ಪುರೋಹಿತರ ಕೊಡ್ತಾ ಇದ್ರು. ಪುರೋಹಿತರ ಮುಖಾಂತರ ಶಿಕ್ಷಣ ದೊರೀತಾ ಇತ್ತು. ಹಾಗಾದ್ರೆ ಪುರೋಹಿತನ ಹತ್ರ ಮಗುವನ್ನು ಯಾವಾಗ ಕಳಿಸ್ತಾ ಇದ್ರು? ಎಷ್ಟು ವರ್ಷ ಅಲ್ಲಿ ಇರಬೇಕಾಗಿತ್ತು? ವಿಶೇಷವಾಗಿ ನಮ್ಮ ಗುರುಕುಲ ಪದ್ಧತಿ ಇರಬಹುದಲ್ವಾ? ಗುರುಕುಲ ಪದ್ಧತಿ ಅದರಿಂದನೇ ಬಂದಿರಬಹುದು ಅಂತಲೂ ಕೂಡ ನಾವು ತಿಳ್ಕೊಳ್ಬಹುದಿಲ್ಲಿ. ನೋಡಿ, ಪ್ರಾಚೀನ ಈಜಿಪ್ತಿನ ಜನರು ಮಗು 5 ವರ್ಷ ಇದ್ದಾಗ ಗುರುವಿನ ಬಳಿ ಕಳಿಸ್ತಾ ಇದ್ರು. ಗುರು ಅಂದ್ರೆ ಪುರೋಹಿತ, ಪುರೋಹಿತನ ಬಳಿ ಅವರು ಕಳಿಸ್ತಾ ಇದ್ರು. ಪುರೋಹಿತನ ಬಳಿ ಅವ 12 ವರ್ಷಗಳ ಕಾಲ ಇದ್ದುಕೊಂಡು ಶಿಕ್ಷಣ ಕಲಿಬೇಕಾಗಿತ್ತು. 12 ವರ್ಷ ನೋಡಿ, 12 ವರ್ಷಗಳ ಕಾಲ ಪುರೋಹಿತನ ಬಳಿ ಇದ್ದು ಗುರುವಿನ ಬಳಿ ಇದ್ದು ಶಿಕ್ಷಣ ಪಡಿಬೇಕಾಗಿತ್ತು. ಅಲ್ಲಿ ಶಿಕ್ಷಣ ಪಡ್ಕೊಂಡು ಅವ ಶಿಕ್ಷಣಾರ್ಥಿಯಾಗಿ ಅಥವಾ ಶಿಕ್ಷಣದ ಒಂದು ಸೌಲಭ್ಯದಿಂದ ಎಲ್ಲ ರೀತಿಯಾದಂಥ ಅವಕಾಶಗಳನ್ನು ಪಡ್ಕೊಂಡು ಅವ ಹೊರಬರಬೇಕಾಗಿತ್ತು. ನೋಡಿ, ದೇವಾಲಯಗಳು ಶಿಕ್ಷಣದ ಕೇಂದ್ರಗಳಾಗಿದ್ದವು. ಅಂದ್ರೆ ವಿಶೇಷವಾಗಿ ಗುರುಗಳು ದೇವಾಲಯಗಳಲ್ಲಿ ಇರ್ತಾ ಇದ್ರು. ಪುರೋಹಿತರು ದೇವತೆಗಳ ಅರ್ಚನೆಗಳನ್ನು, ದೇವರುಗಳ ಒಂದು ಆರಾಧನೆಯನ್ನು ಮಾಡ್ತಾ ಇದ್ರಲ್ವ, ಅದಕ್ಕಾಗಿ ದೇವಾಲಯಗಳಲ್ಲಿ ಅವರು ತಮ್ಮ ಶಿಕ್ಷಣದ ಕೇಂದ್ರಗಳನ್ನಾಗಿ ಮಾಡಿಕೊಂಡಿದ್ರು. ಈ ಒಂದು ಶಿಕ್ಷಣ ಕೇಂದ್ರಗಳಲ್ಲಿ ಪುರೋಹಿತರು ಶಿಕ್ಷಣವನ್ನು ಕೊಡ್ತಾ ಇದ್ರು. 5 ವರ್ಷದ ಮಗು ಆ ಒಂದು ಪುರೋಹಿತನ ಬಳಿ ಅಥವಾ ಆ ಒಂದು ಗುರುವಿನ ಬಳಿ ದೇವಾಲಯಗಳಲ್ಲಿ 12 ವರ್ಷಗಳ ಕಾಲ ಇದ್ದು ಶಿಕ್ಷಣವನ್ನು ಪಡಿಬೇಕಾಗಿತ್ತು ಎಂಬಂತಹ ಒಂದು ವಿಚಾರ ಗೊತ್ತಾಗ್ತದೆ. ಮತ್ತು ಸರ್ಕಾರಿ ಅಧಿಕಾರಿಗಳು ಉನ್ನತ ಶಿಕ್ಷಣವನ್ನು ನೀಡ್ತಾ ಇದ್ರು. ಸರ್ಕಾರಿ ಅಧಿಕಾರಿಗಳು ಅಂದ್ರೆ ವಿಶೇಷವಾಗಿ ಉನ್ನತ ಶಿಕ್ಷಣ, ಈಗ ಪ್ರಾಥಮಿಕ ಹಂತ, ಮಾಧ್ಯಮಿಕ ಹಂತ, ಉನ್ನತ ಹಂತ ಹೀಗೇನಿದಾವಲ್ವ, ಹಾಗೆ ಪ್ರಾಥಮಿಕ ಹಂತದ ಶಿಕ್ಷಣವನ್ನು ಪುರೋಹಿತರು ಕೊಡ್ತಾ ಇದ್ರು. ಇನ್ನು ಉನ್ನತ ಹಂತದ ಶಿಕ್ಷಣವನ್ನು ಸರ್ಕಾರಿ ಅಧಿಕಾರಿಗಳ ಮುಖಾಂತರ ನಡೀತಾ ಇತ್ತು. ಯಾಕಂದ್ರೆ ಇವರ ಶಿಕ್ಷಣ ಸರ್ಕಾರದ ಒಂದು ನಿಯಂತ್ರಣದಲ್ಲಿ ಇತ್ತು. ನೋಡಿ, ಪ್ರಾಚೀನ ಜಗತ್ತಿನ ಈಜಿಪ್ಟ್ ನಾಗರಿಕತೆಯ
ಒಂದು ಶಿಕ್ಷಣ ವ್ಯವಸ್ಥೆ ಸರ್ಕಾರದ ನಿಯಂತ್ರಣದಲ್ಲಿತ್ತು. ಸರ್ಕಾರವೇ ಶಿಕ್ಷಣದ ಎಲ್ಲ ರೀತಿಯಾದಂತಹ ಅಂಶಗಳನ್ನು, ತಿಳುವಳಿಕೆಗಳನ್ನು ತನ್ನ ಮುಖಾಂತರ ಅದು ಈಜಿಪ್ತಿನಲ್ಲಿ ಮಾಡ್ತಾ ಇತ್ತು. ಅಂದರೆ ವಿದ್ಯಾರ್ಥಿಗಳಿಗೆ ಯಾವ ಶಿಕ್ಷಣವನ್ನು ಕೊಡಬೇಕು, ಅವರ ಪಠ್ಯಕ್ರಮ ಏನಾಗಿರಬೇಕು, ಅವರಿಗೆ ಯಾವ ರೀತಿಯಾದಂಥ ಒಂದು ತರಬೇತಿಯನ್ನು ಕೊಡಬೇಕು, ಅವರಿಗೆ ಯಾವ ಹಂತದಲ್ಲಿ ಯಾವ ರೀತಿಯಾದಂಥ ಶಿಕ್ಷಣವನ್ನು ಕೊಟ್ಟರೆ ಒಳ್ಳೆಯದಾಗ್ತದ ಎಂಬಂಥ ಒಂದು ವಿಚಾರದಡಿಯಲ್ಲಿ ಸರ್ಕಾರವೇ ಶಿಕ್ಷಣದ ವ್ಯವಸ್ಥೆಯನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಪ್ರಾಚೀನ ಈಜಿಪ್ತಿನಲ್ಲಿ ಶಿಕ್ಷಣದ ಒಂದು ವ್ಯವಸ್ಥೆಯನ್ನು ಈಜಿಪ್ಟ್ ಜನರು ಮಾಡಿಕೊಂಡಿದ್ರು ಎಂಬಂಥ ಒಂದು ವಿಚಾರ ಅವರ ಶಿಕ್ಷಣ ರಂಗವನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ. ಹಾಗೆ ಈ ಒಂದು ಶಿಕ್ಷಣದ ಮುಖಾಂತರ ಅವರು ವಿಶೇಷವಾಗಿ ಗಣಿತದ ಬಗ್ಗೆ ಅಪಾರ ಆಸಕ್ತಿಯನ್ನು ಹೊಂದಿದಂಥವ್ರು ಆಗಿದ್ದರಂತೆ ಇವರು. ನೋಡಿ, ಗಣಿತದ ಹಲವಾರು ಮಜಲುಗಳ ಜ್ಞಾನ ಪ್ರಾಚೀನ ಈಜಿಪ್ತಿಯನ್ನರಿಗಿತ್ತು. ಅದಕ್ಕೆ ಶಿಕ್ಷಣದಲ್ಲಿ ಗಣಿತಕ್ಕೆ ವಿಶೇಷವಾದಂಥ ಸ್ಥಾನಮಾನವನ್ನು ಕೊಟ್ಟಿದ್ರು. ನೋಡಿ, ಈಜಿಪ್ಸಿಯನ್ನರಿಗೆ ರೇಖಾಗಣಿತ, ಪಂಚಾಂಗ, ಖಗೋಳಶಾಸ್ತ್ರ, ಗಣಿತ ಶಾಸ್ತ್ರದಲ್ಲಿ ಉತ್ತಮವಾದಂತಹ ಜ್ಞಾನ ಇತ್ತು ಇವರಿಗೆ. ನೋಡಿ, ಅಂದ್ರೆ ಇವೆಲ್ಲವುಗಳನ್ನು ಶಿಕ್ಷಣದಲ್ಲಿ ಅವರು ಕಲಿಸ್ಕೊಡ್ತಾ ಇದ್ರು. ರೇಖಾಗಣಿತ, ಪಂಚಾಂಗ, ಖಗೋಳಶಾಸ್ತ್ರ, ಗಣಿತ ಶಾಸ್ತ್ರ, ಇದರ ಬಗ್ಗೆ ವಿಶೇಷವಾದಂತಹ ಜ್ಞಾನ ಇತ್ತು. ಶಿಕ್ಷಣದಲ್ಲಿ ಮಗುವಿಗೆ ಈ ಎಲ್ಲ ವಿಷಯಗಳನ್ನು ಕಲಿಸ್ತಾ ಇದ್ರು. ಹಾಗಾದ್ರೆ ಇದರ ಬಗ್ಗೆ ವಿಶೇಷವಾದಂತಹ ಮಾಹಿತಿ ನೋಡಿ. ಈಜಿಪ್ಟ್ ಅನ್ನು ಪಿರಾಮಿಡ್ಗಳ ನಾಡು ಅಂತ ಕರೆದಿವಿ ಅಲ್ವಾ? ನೋಡಿ, ಪಿರಾಮಿಡ್ ನಿರ್ಮಾಣ ಅವರ ರೇಖಾಗಣಿತ ಮತ್ತು ಅಂಕಗಣಿತದ ಜ್ಞಾನವನ್ನು ತಿಳಿಸ್ತದ. ನೋಡಿ, ಪಿರಾಮಿಡ್ಗಳನ್ನು ನೋಡಿದ್ವಿ, ಬೃಹತ್ತಾದಂಥ ಪಿರಾಮಿಡ್ಗಳು ತ್ರಿಕೋನಾಕಾರದಲ್ಲಿ ಇದ್ದಾವ ಅಲ್ವಾ? ಆ ತ್ರಿಕೋನಾಕಾರದಲ್ಲಿ ತಳಪಾಯ ಎಷ್ಟು ಅಳತೆಯಲ್ಲಿರಬೇಕು, ಅದರ ತ್ರಿಕೋನದ ಒಂದು ಮೇಲ್ಭಾಗಗಳು ಎಷ್ಟು ಎತ್ತರದಲ್ಲಿ ಇದ್ರ ಒಳ್ಳೆಯದಾಗ್ತದ, ಅದರ ಬಗ್ಗೆ ರೇಖಾಗಣಿತದಲ್ಲಿ ಬರುವಂತಹ ಸೂತ್ರಗಳನ್ನು ಆಧರಿಸಿ, ರೇಖಾಗಣಿತದ ಕೆಲವು ಪರಿಕಲ್ಪನೆಗಳನ್ನು ಆಧರಿಸಿ ಅವರು ನಿರ್ಮಾಣ ಮಾಡ್ತಾ ಇದ್ರು. ಅದರಂತೆ ಅಂಕಗಣಿತದ ಜ್ಞಾನ ಅವರ ಪಿರಾಮಿಡ್ ನಿರ್ಮಾಣಕ್ಕೆ ಅತ್ಯಂತ ಉಪಯುಕ್ತವಾದಂತಹ ಒಂದು ಜ್ಞಾನ ಆಗಿತ್ತು. ಅದಕ್ಕೆ ಪಿರಾಮಿಡ್ ನೋಡಿದಾಗ ಈಜಿಪ್ತಿಯನ್ನರು ರೇಖಾಗಣಿತ ಮತ್ತು ಅಂಕಗಣಿತದಲ್ಲಿ ಉನ್ನತೀಕರಿಸಲ್ಪಟ್ಟವರಾಗಿದ್ರು ಎಂಬುದು ಸರ್ವೇ ಸಾಮಾನ್ಯವಾಗಿ ಗೊತ್ತಾಗ್ತದ. ಅಂದ್ರೆ ಅವರ ಒಂದು ರೇಖಾಗಣಿತದ ಹಲವಾರು ಅಂಶಗಳು, ಅವುಗಳ ಒಂದು ಆಧಾರದ ಪರಿಕಲ್ಪನೆಯಲ್ಲಿ ಅವರು ಪಿರಾಮಿಡ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಂಕಗಣಿತ ಮತ್ತು ರೇಖಾಗಣಿತದ ಆಧಾರದಲ್ಲಿ ಬೃಹತ್ ಆದಂತಹ ಪಿರಾಮಿಡ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದರಂತೆ ಅವರಿಗೆ ತ್ರಿಕೋನ, ಆಯತ, ಚೌಕ, ವೃತ್ತ, ಷಟ್ಕೋನಗಳ ಒಂದು ವಿಸ್ತೀರ್ಣವನ್ನು ಕೂಡ ಅವರು ಅಳಿತಾ ಇದ್ರು ಅಂತ. ನೋಡಿ, ತ್ರಿಭುಜದ ಒಂದು ವಿಸ್ತೀರ್ಣ ಎಷ್ಟಿದೆ, ತ್ರಿಭುಜದ ವಿಸ್ತೀರ್ಣಕ್ಕೆ ಈಗ ಆ ನಂತರದಲ್ಲಿ ಸೂತ್ರಗಳ ಬಂದಿದ್ದಾವೆ ಬಿಡಿ. ಅದಕ್ಕಿಂತ ಮೊದಲು ಪ್ರಾಚೀನ ಕಾಲದಲ್ಲಿ ಇದು, ಯಾಕಂದ್ರೆ ಈಜಿಪ್ಟ್ ನಾಗರಿಕತೆ ಜಗತ್ತಿನ ಮೊಟ್ಟ ಮೊದಲ ನಾಗರಿಕತೆ ಅಲ್ವಾ? ಅವಾಗ ಈ ಸೂತ್ರಗಳ ಪರಿಕಲ್ಪನೆ ಇರಲಿಲ್ಲ ಅವರಿಗೆ. ಆದ್ರೆ ತಮ್ಮ ಒಂದು ಜ್ಞಾನದ ಆಧಾರದ ಮೇಲೆ ತ್ರಿಕೋನದ ವಿಸ್ತೀರ್ಣವನ್ನು, ಆಯತದ ವಿಸ್ತೀರ್ಣವನ್ನು, ಚೌಕದ ವಿಸ್ತೀರ್ಣವನ್ನು, ವೃತ್ತದ ವಿಸ್ತೀರ್ಣವನ್ನು ಮತ್ತು ಷಟ್ಕೋನಗಳ ವಿಸ್ತೀರ್ಣವನ್ನು ಕೂಡ ಇವರು ಅಳೆಯಬಲ್ಲವರು ಆಗಿದ್ರು. ಅಂದ್ರೆ ಅಷ್ಟು ಅಪಾರವಾದಂತಹ ಒಂದು ಜ್ಞಾನ ಈಜಿಪ್ಸಿಯನ್ನರಲ್ಲಿ ಇತ್ತು ಎಂಬಂಥ ಒಂದು ವಿಚಾರ ನಮಗಿಲ್ಲಿ ಗೊತ್ತಾಗ್ತದ. ಅದರಂತೆ ಅವರಿಗೆ ಸಂಕಲನ, ವ್ಯವಕಲನ, ಭಾಗಾಕಾರದ ಸ್ಪಷ್ಟ ಜ್ಞಾನವೂ ಕೂಡ ಇತ್ತ. ಕೂಡಿಸುವುದು, ಕಳೆಯುವುದು, ಭಾಗಾಕಾರ ಮಾಡುವಂಥ ಒಂದು ಜ್ಞಾನ ಅವರಲ್ಲಿ ಇತ್ತು. ಅವುಗಳ ಒಂದು ವಿಶೇಷ ಶಿಕ್ಷಣವನ್ನು ಅವರು ಮಕ್ಕಳಿಗೆ ನೀಡ್ತಾ ಇದ್ರು. ಅದರ ಒಂದು ಪರಿಕಲ್ಪನೆಗಳನ್ನು ಅವರು ತಮ್ಮ ಶಿಕ್ಷಣ ಕೇಂದ್ರಗಳಲ್ಲಿ ಕೊಡ್ತಾ ಇದ್ರು ಎಂಬಂತಹ ಒಂದು ವಿಚಾರ ನಮಗಿಲ್ಲಿ ಗೊತ್ತಾಗ್ತದ. ಅದರಂತೆ ಗಣಿತದ ಲೋಕದಲ್ಲಿ ದಶಮಾಂಶ ಪದ್ಧತಿಯನ್ನು ಅಭಿವೃದ್ಧಿಪಡಿಸಿದಂಥವರು ಈಜಿಪ್ಸಿಯನ್ನರು. ದಶಮಾಂಶ ಪದ್ಧತಿಯನ್ನು ಪ್ರಾರಂಭಿಸಿದಂಥವರು ಈಜಿಪ್ಸಿಯನ್ನರೇ ಮೊದಲಿಗರು ಅಂತ ನಾವಿಲ್ಲಿ ಹೇಳಬಹುದು. ಹೇಳಿದರೆ ಅದೇನು ತಪ್ಪಾಗಲಿಕ್ಕಿಲ್ಲ. ಮೊಟ್ಟ ಮೊದಲ ನಾಗರಿಕತೆಯಾದಂತಹ ಈಜಿಪ್ಟ್ ನಾಗರಿಕತೆಯಲ್ಲಿ ದಶಮಾಂಶ ಪದ್ಧತಿಯ ಒಂದು ಜ್ಞಾನವನ್ನು ಕೂಡ ಅವರು
ಅರಳಿಸಿದರು ಎಂಬಂಥ ಒಂದು ವಿಚಾರ ನಮಗಿಲ್ಲಿ ಸ್ಪಷ್ಟವಾಗ್ತದೆ. ಅಂದ್ರೆ ಗಣಿತದ ಹಲವಾರು ವಿಷಯಗಳ ಜ್ಞಾನ ಅಪಾರವಾಗಿ ಈಜಿಪ್ಸಿಯನ್ರಲ್ಲಿ ಇತ್ತು ಎಂಬಂಥ ಒಂದು ವಿಚಾರ ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನು ಖಗೋಳಶಾಸ್ತ್ರದ ಬಗ್ಗೆಯೂ ಕೂಡ ಇವರಿಗೆ ಜ್ಞಾನ ಇತ್ತಂತ, ಆಕಾಶಕಾಯಗಳ ಬಗ್ಗೆ. ನೋಡಿ, ಖಗೋಳಶಾಸ್ತ್ರದಲ್ಲಿಯೂ ಕೂಡ ಅಪಾರವಾದಂತಹ ಜ್ಞಾನವನ್ನು ಈಜಿಪ್ಸಿಯನ್ನರು ಸಂಪಾದಿಸಿದ್ರಂತ. ಆದ್ರೆ ಏನು ಖಗೋಳ ಜ್ಞಾನದಲ್ಲಿ ಅವರಿಗೆ ಏನೇನು ವಿಚಾರಗಳು ಗೊತ್ತಿದ್ದವು ನೋಡಿ. ಅವರಿಗೆ ಗ್ರಹ ಮತ್ತು ನಕ್ಷತ್ರಗಳಲ್ಲಿರುವಂತಹ ಒಂದು ಅಂತರ ಗೊತ್ತಿತ್ತು. ಆಕಾಶಕಾಯಗಳು ನೋಡ್ತಾ ಇದ್ದೀವಿ, ಆಕಾಶದಲ್ಲಿ ಗ್ರಹಗಳನ್ನು ನೋಡ್ತೀವಿ, ನಕ್ಷತ್ರಗಳನ್ನ ನೋಡ್ತೀವಿ, ಧೂಮಕೇತುಗಳನ್ನ ನೋಡ್ತೀವಿ, ಉಲ್ಕೆಗಳನ್ನು ನೋಡ್ತೀವಿ. ನೋಡಿ, ಅವುಗಳ ನಡುವಿನ ಅಂತರ ಏನಾಗಿತ್ತು ಎಂಬಂತಹ ಒಂದು ವಿಚಾರ ಇವ್ರು ತಿಳ್ಕೊಂಡಿದ್ರಂತ. ಗ್ರಹಗಳಂತ ಯಾವ ಕರೀತಿದ್ರು, ನಕ್ಷತ್ರಗಳಂತ ಯಾವ ಕರೀತಾ ಇದ್ರು. ಈಗಾಗಲೇ ನೀವು ಲಾಸ್ಟ್ ಇಯರ್ ಓದಿದ್ದೀರಿ, SLC ಬಂದಿದ್ದಾವೆ ಇವೆಲ್ಲ ಗ್ರಹಗಳು ನಕ್ಷತ್ರಗಳ ಬಗ್ಗೆ ಪ್ರೈಮರಿ ಹಂತದಲ್ಲಿ ಓದಿದ್ದೀರಿ ನೀವು. ಅದರ ಬಗ್ಗೆ ಮತ್ತೆ ಹೇಳುವಂಥ ಪ್ರಮೇಯ ಬೇಡ. ನೋಡಿ, ಗ್ರಹ ಮತ್ತು ನಕ್ಷತ್ರಗಳ ನಡುವಿನ ಒಂದು ಅಂತರ ಏನಾಗಿತ್ತು ನೀವೇ ನೋಡ್ಕೊಳ್ಳಿ, ವಿಚಾರ ಮಾಡ್ಕೊಳ್ಳಿ, ಗೊತ್ತಾಗ್ತದೆ. ಆ ಜ್ಞಾನ ಇವರಿಗಿತ್ತಂತ. ನೋಡಿ, ಪ್ರಾಚೀನ ಕಾಲದಲ್ಲಿಯೇ ಸಾಮಾನ್ಯ ಶಕ ಪೂರ್ವ 7000 ವರ್ಷಗಳ ಹಿಂದೆನೆ ಈಜಿಪ್ತಿಯನ್ನರಿಗೆ ಗ್ರಹ ಮತ್ತು ನಕ್ಷತ್ರಗಳ ಬಗ್ಗೆ ಒಂದು ವಿಶೇಷವಾದಂತಹ ಅಂತರದ ಒಂದು ಪರಿಕಲ್ಪನೆ ಅವರಿಗಿತ್ತು ಎಂಬುದು ನಮಗೆ ಗೊತ್ತಾಗ್ತದೆ. ಅದರಂತೆ ಇವರು ಪಂಚಾಂಗದ ಬಗ್ಗೆ ಜ್ಞಾನ ಹೊಂದಿದ್ರು ಎಂಬಂತ ಒಂದು ವಿಚಾರ ಗೊತ್ತಾಗಿದೆ. ಇವರ ಪಂಚಾಂಗ ಸೌರ ಪಂಚಾಂಗ ಆಗಿತ್ತು. ವಿಶೇಷವಾಗಿ 2 ಪಂಚಾಂಗಗಳಿದ್ದಾವ, ಒಂದು ಚಂದ್ರಮಾನ ಪಂಚಾಂಗ ಮತ್ತೊಂದು ಸೌರಮಾನ ಪಂಚಾಂಗ. ಅಂದ್ರೆ ಸೂರ್ಯನನ್ನು ಆಧರಿಸಿದಂತ ಒಂದು ಪಂಚಾಂಗ ಸೌರ ಪಂಚಾಂಗ, ಚಂದ್ರನನ್ನು ಆಧರಿಸಿ ರಚನೆ ಮಾಡಿದಂಥ ಪಂಚಾಂಗ ಚಂದ್ರಮಾನ ಪಂಚಾಂಗ ಅಂತ ಹೇಳ್ಬಿಟ್ಟು. ನೋಡಿ, ಇವರು ಸೂರ್ಯನನ್ನು ಆಧರಿಸಿದಂತಹ ಸೌರ ಪಂಚಾಂಗವನ್ನು ಇವರು ನಿರ್ಮಾಣ ಮಾಡಿಕೊಂಡಿದ್ರು. ಸೌರ ಪಂಚಾಂಗದ ಬಗ್ಗೆ ಇವರಿಗೆ ವಿಶೇಷವಾದಂತಹ ಒಂದು ಜ್ಞಾನ ಅವರಿಗಿತ್ತು. ಅದಕ್ಕಾಗಿ ಇವರ ಒಂದು ಪಂಚಾಂಗದ ಒಂದು ವಿಚಾರದಡಿಯಲ್ಲಿ ಒಂದು ವರ್ಷದಲ್ಲಿ 365 ದಿನಗಳ ಪಂಚಾಂಗವನ್ನು ಇವರು ಅಭಿವೃದ್ಧಿಪಡಿಸಿದರಂತ. ನೋಡಿ, 365 ದಿನಗಳ ಪಂಚಾಂಗವನ್ನು ಇವರು ಅಭಿವೃದ್ಧಿಪಡಿಸಿದರು. ನೋಡಿ, ಈ 365 ದಿನಗಳನ್ನು ಅವರು 12 ತಿಂಗಳಗಳನ್ನಾಗಿ ಮಾಡಿದರು. ಒಂದು ವರ್ಷಕ್ಕೆ 365 ದಿವಸ, 365 ದಿವಸಗಳನ್ನು 12 ತಿಂಗಳಗಳನ್ನಾಗಿ ಮಾಡಿದರು. ಒಂದೊಂದು ತಿಂಗಳಲ್ಲಿ 30 ದಿನಗಳು ಬರ್ತಾವ. ನೋಡಿ, ವರ್ಷದಲ್ಲಿ 12 ತಿಂಗಳು, ಒಂದೊಂದು ತಿಂಗಳಿಗೆ 30 ದಿವಸ. ಅಂದ್ರೆ ಒಟ್ಟು ಎಷ್ಟಾಯಿತು? 12 3 36, 360 ದಿವಸಗಳಾದವು. ಹಾಗಾದ್ರೆ ಇನ್ನೂ 5 ದಿವಸಗಳು ಉಳಿದುವಲ್ಲ. ಹಾಗಾದ್ರೆ ಆ 5 ದಿವಸಗಳನ್ನ ಇವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಹಬ್ಬ ಹರಿದಿನಗಳ ದಿನಗಳಂತ ಪರಿಗಣನೆ ಮಾಡಿದರು. ಆ 5 ದಿನಗಳನ್ನು ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡುವಂಥವುಗಳು. ಅಂದ್ರೆ ಒಟ್ಟಾರೆ 365 ದಿವಸಗಳ ಒಂದು ಸೌರಮಾನ ಪಂಚಾಂಗವನ್ನು ಇವರು ಅಭಿವೃದ್ಧಿಪಡಿಸಿದರು. ನೋಡಿ, ಜಗತ್ತಿನ ಮೊಟ್ಟ ಮೊದಲ ಪಂಚಾಂಗ ಅಂತ ನಾವು ಗುರುತಿಸಬಹುದು ಇದನ್ನ. ಯಾಕಂದ್ರೆ ಇದು ಜಗತ್ತಿನ ಮೊಟ್ಟ ಮೊದಲ ನಾಗರಿಕತೆ ಅಲ್ವಾ ಇದು. ಈ ನಾಗರಿಕತೆ ಇಂತಹ 365 ದಿನಗಳ ಸೌರಮಾನ ಪಂಚಾಂಗವನ್ನು ಇಡೀ ಜಗತ್ತಿಗೆ ತನ್ನ ಕೊಡುಗೆಯನ್ನಾಗಿ ಕೊಡ್ತು ಎಂಬಂಥ ಒಂದು ವಿಚಾರ ನಮಗಿಲ್ಲಿ ಸ್ಪಷ್ಟವಾಗ್ತದ. ಆನಂತರ ಇವರು 12 ತಿಂಗಳ ಒಂದು ವರ್ಷವನ್ನು 3 ಕಾಲಗಳಾಗಿ ವಿಂಗಡಣೆ ಮಾಡಿದರು. ಅಂದ್ರೆ 4 ತಿಂಗಳ 3 ಕಾಲಗಳನ್ನಾಗಿ ಮಾಡಿದರು. 4 3 12. ನೋಡಿ, 12 ತಿಂಗಳದಾವಲ್ವಾ, 4 ತಿಂಗಳಿಗೆ ಒಂದೊಂದು ಕಾಲವನ್ನು ಗುರುತು ಮಾಡಿದರು. ನೋಡಿ, ಅವು ವಿಶೇಷವಾಗಿ ಯಾವ್ಯಾವ ಕಾಲ ಆಗಿದ್ದು ನೋಡಿ. ಮೊದಲನೇದ್ದು ನೈಲ್ ನದಿಯ ಮಹಾಪೂರದ ಏರಿಕೆ ಮತ್ತು ಇಳಿಕೆಯ ಒಂದು ಕಾಲ. ನೋಡಿ, ನೈಲ್ ನದಿ ಯಾವಾಗ ಮಹಾಪೂರಕ್ಕೆ ಏರಿಕೆ ಬರ್ತದ ಮತ್ತು ಆ ನಂತರ ಇಳಿಕೆಗೆ ಬರ್ತದ, ಆ ಒಂದು ಕಾಲ 4 ತಿಂಗಳ ಈ ಒಂದು ಕಾಲವನ್ನು ಗುರುತ ಮಾಡಿದರು. ಅದೇ ರೀತಿಯಾಗಿ 2ನೇ ಕಾಲ ಭೂಮಿಯ ಉಳುಮೆ ಮಾಡಿ ಬೆಳೆಯುವುದು. ಭೂಮಿಯನ್ನು ಉಳುಮೆ ಮಾಡಿ ಬಿತ್ತಿ ಬೆಳೆಯುವಂತ ಒಂದು ಕಾಲ 2ನೇ ಕಾಲ. ಇನ್ನು ಅದರಂತೆ 3ನೇ ಕಾಲ ಸುಗ್ಗಿಯ ಕಾಲ. ನೋಡಿ, ಸುಗ್ಗಿಯ ಸಮಯ. ಈ ರೀತಿಯಾಗಿ 3 ಕಾಲಗಳನ್ನು ಮಾಡಿದರು. ಈಗ ನಾವು ವಿಶೇಷವಾಗಿ ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆ ಕಾಲ ಅಂತ ನಾವು ಕರಿತಾ ಇದ್ದೀವಲ್ವ. 3 ಕಾಲಗಳು ಈಗಲೂ ಇದಾವಲ್ವ. ಆ 3 ಕಾಲಗಳ ಜ್ಞಾನವನ್ನು ಪ್ರಾಚೀನ ಈಜಿಪ್ತಿನ
ಜನರು ತಮ್ಮ ಪಂಚಾಂಗಗಳ ಮುಖಾಂತರ ಅಭಿವೃದ್ಧಿಪಡಿಸಿದರು. ನೋಡಿ, 3 ಕಾಲ. ನೈಲ್ ನದಿಯ ಮಹಾಪೂರದ ಏರಿಕೆ ಮತ್ತು ಇಳಿಕೆಯಪ್ಪ ಅಂತಂದ್ರೆ ಮಳೆಗಾಲದಲ್ಲಿ ಹೆಚ್ಚಿನ ಮಳೆಯಾಗಿ ನೈಲ್ ನದಿ ತುಂಬಿ ಹರಿತದ ಅಲ್ವಾ, ಮಳೆಗಾಲ. ಅದು ನಾವೀಗ ಮಳೆಗಾಲ ಅಂತ ಕರಿತೀವಿ, ಆದ್ರೆ ಅವರು ನೈಲ್ ನದಿಯ ಮಹಾಪೂರದ ಏರಿಕೆ ಮತ್ತು ಇಳಿಕೆಯ ಕಾಲ ಅಂತ ಕರೆದರು. ಆನಂತರ 2ನೇ ಕಾಲ, ಭೂಮಿಯನ್ನು ಉಳುಮೆ ಮಾಡಿ ಬೆಳೆ ಬೆಳೆಯುವುದು. ಇದನ್ನ ವಿಶೇಷವಾಗಿ ಚಳಿಗಾಲ ಅಂತ ಕರಿಬಹುದು. ನಮಗೆ ಚಳಿಗಾಲದಲ್ಲಿ ಇವನ್ನೆಲ್ಲ ಮಾಡ್ತಾ ಇದ್ರು ಅವರು. ಭೂಮಿಯನ್ನು ಉಳುಮೆ ಮಾಡಿ ಬಿತ್ತನೆ ಮಾಡಿ ಬೆಳೆಯನ್ನು ತೆಗೆಯುವುದು 2ನೇ ಕಾಲ ಅವ್ರದ್ದು. ಇನ್ನು 3ನೇ ಕಾಲ ಸುಗ್ಗಿಯ ಸಮಯ, ಬೇಸಿಗೆ ಕಾಲ. ನೋಡಿ, ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅಂತ ನಾವೇನು ಈಗ ಗುರುತಿಸ್ತಾ ಇದ್ದೀವಿ, ಆ 3 ಕಾಲಗಳನ್ನು ಪ್ರಾಚೀನ ಜಗತ್ತಿನ ಮೊಟ್ಟ ಮೊದಲ ನಾಗರಿಕತೆಯಾದಂತಹ ಈಜಿಪ್ಟ್ ನಾಗರಿಕತೆಯ ಜನರು ನೈಲ್ ನದಿಯ ಮಹಾಪೂರದ ಏರಿಕೆ ಮತ್ತು ಇಳಿಕೆಯ ಒಂದು ಕಾಲ, 2ನೇ ಕಾಲ ಭೂ ಉಳುಮೆ ಮಾಡಿ ಬೆಳೆ ತೆಗೆಯುವುದು, ಇನ್ನು 3ನೇ ಕಾಲ ಸುಗ್ಗಿಯ ಸಮಯ ಅಂತ ಅವರು ಗುರುತಿಸಿದರು ಎಂಬಂಥ ಒಂದು ವಿಚಾರ ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದೇ ರೀತಿಯಾಗಿ ಸಾಮಾನ್ಯ ಶಕಪೂರ್ವ ಇವರು 1500ರ ಒಂದು ಸುಮಾರಿಗೆ ಇವ್ರು ಏನ್ ಮಾಡಿದಾರಪ್ಪ ಅಂದ್ರೆ ನೆರಳಿನ ಗಡಿಯಾರವನ್ನು ಕಂಡು ಹಿಡಿದರು. ನೆರಳಿನ ಗಡಿಯಾರ ನೋಡಿ, ನೆರಳಿನ ಒಂದು ಆಧಾರನ ಮಾಡಿಕೊಂಡು ಸಮಯವನ್ನು ಕಂಡುಹಿಡಿಯೋದು. ಅದಕ್ಕೆ ನೆರಳಿನ ಗಡಿಯಾರ ಅಂತ ಕರೀತಾರೆ. ಸಾಮಾನ್ಯ ಶಕಪೂರ್ವ 1500ರ ಸುಮಾರಿಗೆ ಇವರು ನೆರಳಿನ ಗಡಿಯಾರವನ್ನು ಕಂಡು ಹಿಡಿದರು. ಇಂತಹ ಒಂದು ನೆರಳಿನ ಗಡಿಯಾರ ಈಗ ನಾವು ಅದನ್ನ ಬರ್ಲಿನ್ ಸಂಗ್ರಹಾಲಯದಲ್ಲಿ ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ. ಕಂಡುಹಿಡಿದಂಥವರು ಈಜಿಪ್ತಿಯನ್ನರು. ನೋಡಿ, ಅದು ಅವರ ಒಂದು ಅದ್ಭುತವಾದಂತಹ ಕೊಡುಗೆ ಅಂತ ನಾವು ಕರೀಬಹುದು. ಅಂದ್ರೆ ಈ ರೀತಿಯಾದಂತಹ ಒಂದು ಅಪಾರ ಜ್ಞಾನವನ್ನು ಈಜಿಪ್ಸಿಯನ್ನರು ಹೊಂದಿದ್ರು. ಆ ಜ್ಞಾನದ ಕೊಡುಗೆಗಳನ್ನು ಜಗತ್ತಿಗೆ ತಮ್ಮ ಕೊಡುಗೆಗಳನ್ನಾಗಿ ಕೊಟ್ಟರು ಎಂಬಂತಹ ಒಂದು ವಿಚಾರ ನಮಗಿಲ್ಲಿ ಅವರ ಖಗೋಳ ಜ್ಞಾನದ ಮುಖಾಂತರ ಗೊತ್ತಾಗ್ತದೆ. ಇನ್ನು ಮುಂದುವರೆದು ಅವರ ಸಾಹಿತ್ಯ, ಯಾಕಂದ್ರೆ ಅವರ ಮೂಲಾಧಾರಗಳು ನೋಡಿದೀವಿ, ಕೆಲವು ಬುಕ್ಸ್ಗಳು ಸಿಕ್ಕಿದಾವ, ಅವರ ಬರೆಯುವ ಸಾಧನ ಸಲಕರಣೆಗಳು ಸಿಕ್ಕಿದ್ದಾವ ಎಂಬಂತಹ ಒಂದು ವಿಚಾರ. ಅದರ ಆಧಾರದ ಮೇಲೆ ಇವರ ಒಂದು ಸಾಹಿತ್ಯದ ಪರಿಕಲ್ಪನೆ ಏನಾಗಿದ್ದವು, ಇವರ ಬರವಣಿಗೆ ಏನಾಗಿತ್ತು ಎಂಬಂತ ಒಂದು ವಿಚಾರ ನೋಡಿ. ಇವರ ಬರವಣಿಗೆ ಚಿತ್ರಲಿಪಿಯ ಒಂದು ಬರವಣಿಗೆ ಆಗಿತ್ತು. ಯಾಕಂದ್ರೆ ಜಗತ್ತಿನ ಆರಂಭದ ಬರವಣಿಗೆಯ ಒಂದು ಪ್ರಕಾರ ಇದು ಚಿತ್ರಲಿಪಿ. ಚಿತ್ರಗಳ ಮುಖಾಂತರ ತಮ್ಮ ಮನೋಭಾವನೆಗಳನ್ನು ಹೊರಗೆ ಹಾಕೋದು. ಚಿತ್ರವನ್ನು ಬರೆದು ಅವುಗಳ ಮುಖಾಂತರ ಬರವಣಿಗೆಯನ್ನು ಅವರು ಪ್ರಾರಂಭ ಮಾಡಿದರು ಎಂಬಂತಹ ಒಂದು ವಿಚಾರ ನಮ್ಗೆ ಗೊತ್ತಾಗ್ತದ. ಅದರಂತೆ ಇವರು ಪೆಪಿರಸ್ ಎಂಬಂತಹ ತೊಗಟೆಯನ್ನು ಬರವಣಿಗೆಯ ಸಾಧನವನ್ನಾಗಿ ಬಳಸಿದರು. ಬರವಣಿಗೆಗೆ ತೊಗಟೆ, ಪೆಪಿರಸ್ ಎಂಬಂತಹ ಒಂದು ಗಿಡದ ತೊಗಟೆಯನ್ನು ಬರವಣಿಗೆಗೆ ಬಳಸಿದರು. ಯಾಕಂದ್ರೆ ಬರವಣಿಗೆ ಬರೀಲಿಕ್ಕೆ ಅವರು ಒಂದು ತೊಗಟೆಯನ್ನು ಬರವಣಿಗೆಯ ಬರೀಲಿಕ್ಕೆ ಸಾಧನವನ್ನಾಗಿ ಬಳಸಿದರು ಎಂಬಂತ ಒಂದು ವಿಚಾರ ಗೊತ್ತಾಗ್ತದೆ. ಅದರಂತೆ ಗಲಗಿನ ಲೆಕ್ಕನಿಕೆ, ಕಾಗದ, ಮಸಿ ದೌತಿ ಇವರ ಬರವಣಿಗೆಯ ಇತರ ಸಾಧನಗಳಾಗಿದ್ದವು. ಹೇಳಿದ್ವಿ ನಾವು, ಜೊಂಡು ಹುಲ್ಲಿನಿಂದ ಕಾಗದವನ್ನು ತಯಾರು ಮಾಡಿದೀವಿ ಅಂತ ಹೇಳಿದೀವಲ್ವಾ. ಆ ಕಾಗದವನ್ನು ಅವರು ಎದಕ್ಕೆ ಉಪಯೋಗ ಮಾಡ್ತಾ ಇದ್ರು? ಬರೀಲಿಕ್ಕೆ, ಬರವಣಿಗೆಯ ಸಾಧನವನ್ನಾಗಿ ಬರೀತಾ ಇದ್ರು. ಅದರ ಮೇಲೆ ಅವರು ಮಸಿ ದೌತಿಯ ಒಂದು ಉಪಯೋಗ, ಅಂದ್ರೆ ಇವೆಲ್ಲ ನಮಗೆ ದೊರಕಿದಾವ ಈಜಿಪ್ತಿನ ಕಾಲದಲ್ಲಿ ಅಥವಾ ಈಜಿಪ್ತಿನ ಒಂದು ಅನ್ವೇಷಣೆಯಲ್ಲಿ, ಉತ್ಖನನದಲ್ಲಿ ಈ ಸಾಧನ ಸಲಕರಣೆಗಳು ಸಿಕ್ಕಿದಾವ ನಮಗೆ. ಅವುಗಳನ್ನ ಅವರು ಬರವಣಿಗೆಯ ಸಾಧನೆಗಳನ್ನಾಗಿ ಬಳಸಿಕೊಂಡು ಚಿತ್ರಲಿಪಿಯ ಮುಖಾಂತರ ಬರವಣಿಗೆಯನ್ನು ಬರಿತಾ ಇದ್ರು. ಹಾಗಾದ್ರೆ ಈಜಿಪ್ಸಿಯನ್ನರ ಒಂದು ಬರವಣಿಗೆಯನ್ನು ಹೈರೋಗ್ಲಿಫ್ ಅಂತ ಕರೀತಾ ಇದ್ರು. ನೋಡಿ, ಈಜಿಪ್ತಿನ ಒಂದು ಬರವಣಿಗೆ ಅದು ಕೆಲವೊಂದು ಗ್ಲಿಫ್ ಅಂದ್ರೆ ಚಿಹ್ನೆ. ಯಾಕಂದ್ರೆ ಇವರು ಚಿತ್ರಲಿಪಿ ಆಗಿತ್ತಲ್ವಾ, ಒಂದೊಂದು ಚಿಹ್ನೆಯ ಮುಖಾಂತರ ಒಂದೊಂದು ಶಬ್ದವನ್ನು, ಪೂರ್ಣವಾದಂತಹ ಒಂದು ಶಬ್ದ, ಒಂದು ಪೂರ್ಣವಾದಂತಹ ಒಂದು ಧ್ವನಿಯನ್ನು ಒಂದೊಂದು ಚಿಹ್ನೆ ಪ್ರತಿನಿಧಿಸ್ತಾ ಇತ್ತು. ನೋಡಿ, ಗ್ಲಿಫ್ ಅಂದ್ರೆ ಚಿಹ್ನೆ, ಹೈರೋ ಅಂದ್ರೆ ಪವಿತ್ರ ಅಂತ ಒಂದು ನಂಬಿಕೆ. ಹೈರೋಗ್ಲಿಫ್ ಪವಿತ್ರವಾದ ಚಿಹ್ನೆ. ಆ ಚಿಹ್ನೆಗಳ ಮುಖಾಂತರ, ಯಾಕಂದ್ರೆ ಚಿತ್ರಲಿಪಿ ಆಗಿತ್ತಲ್ವ, ಆ ಚಿತ್ರಗಳನ್ನ ಇವರು ಚಿಹ್ನೆ ಅಂತ ಗುರುತಿಸಿದರು. ಈ ಚಿಹ್ನೆಗಳ ಮುಖಾಂತರ ಅವರು ತಮ್ಮ ಬರವಣಿಗೆ ಕಲೆಯನ್ನು ಅಭಿವೃದ್ಧಿಪಡಿಸಿದರು. ಒಂದೊಂದು ಚಿಹ್ನೆ ಪೂರ್ಣ ಶಬ್ದಗಳು ಮತ್ತು ಧ್ವನಿಗಳನ್ನು ಅವು
ಪ್ರತಿನಿಧಿಸ್ತಾ ಇದ್ವು ಎಂಬಂಥ ಒಂದು ವಿಚಾರ ಗೊತ್ತಾಗ್ತದೆ. ಅಂದ್ರೆ ಇವರ ಒಂದು ಬರವಣಿಗೆಯನ್ನು ಹೈರೋಗ್ಲಿಫ್ ಅಂತ ಕರೀತಾ ಇದ್ರು. ಹಾಗೆ ಇವ್ರ ಕಾಲದಲ್ಲಿ ಕೆಲವು ಪುಸ್ತಕಗಳು ಕೂಡ ಸಿಕ್ಕಿದಾವ ನಮಗ. ಪುಸ್ತಕಗಳು ಹೈರೋಗ್ಲಿಫ್ ಬರವಣಿಗೆಯ ಮುಖಾಂತರ ಇವರು ಕೆಲವು ಪುಸ್ತಕಗಳನ್ನ ಬರೆದಿದ್ದಾರ. ನೋಡಿ, ಆ ಪುಸ್ತಕಗಳು ಯಾವಪ್ಪ ಅಂದ್ರೆ ದ ಬುಕ್ ಆಫ್ ದಿ ಡೆಡ್ ಎಂಬುದು, ಅದರಂತೆ ಅವರ ಮತ್ತೊಂದು ಪುಸ್ತಕ ಕಾಫಿನ್ ಟೆಕ್ಸ್ಟ್ ಎಂಬುದು, ಮತ್ತೊಂದು ದಿ ಸ್ಟೋರಿ ಆಫ್ ದಿ ಸಿಪ್ ರೆಕ್ಡ್ ಸೇಲರ್ ಎಂಬಂತಹದ್ದು, ನಾಲ್ಕನೇದು ದಿ ಟೇಲ್ ಆಫ್ ಅನೂಪ್ ಅಂಡ್ ಬಿ2 ಎಂಬಂಥ ಪುಸ್ತಕಗಳು ನಮಗೆ ಸಿಕ್ಕಿದಾವ. ನೋಡಿ, ಸಾಹಿತ್ಯದಲ್ಲಿ ಎಷ್ಟು ಅಭಿವೃದ್ಧಿಯನ್ನು ಸಾಧಿಸಿದಾರ ನೋಡಿ. ಪುಸ್ತಕಗಳನ್ನು ಬರೆಯುವಂತ ಒಂದು ಹಂತಕ್ಕ ಇವರು ನಿರ್ಮಾಣ ಆಗಿದಾರಪ್ಪ ಅಂದ್ರೆ ಇವರ ಕಾಲದಲ್ಲಿ ಸಾಹಿತ್ಯ ಎಷ್ಟು ಉನ್ನತ ಮಟ್ಟದಲ್ಲಿ ಬೆಳವಣಿಗೆ ಆಯಿತು ಎಂಬಂತಹ ಒಂದು ವಿಚಾರ ನಮ್ಗೆ ಇಲ್ಲಿ ಗೊತ್ತಾಗ್ತದ. ನೋಡಿ, ಇವ್ರ ಪುಸ್ತಕಗಳು ದ ಬುಕ್ ಆಫ್ ದಿ ಡೆಡ್ ಎಂಬುದು, ಕಾಫಿನ್ ಟೆಕ್ಸ್ಟ್ ಎಂಬಂತ ಒಂದು ಪುಸ್ತಕ, ದಿ ಸ್ಟೋರಿ ಆಫ್ ದಿ ಸಿಪ್ ರೆಕ್ಡ್ ಸೈಲರ್ ಎಂಬುದು, ದಿ ಟೇಲ್ ಆಫ್ ಅನೂಪ್ ಮತ್ತು ಬಿ2 ಎಂಬಂತ ಪುಸ್ತಕಗಳು ನಮಗಿಲ್ಲಿ ದೊರಕಿದಾವಲ್ವಾ. ಈ ಪುಸ್ತಕಗಳು ಅವರ ಸಾಹಿತ್ಯ ಪ್ರಭೆಯನ್ನು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾವ. ಅಂದ್ರೆ ಒಟ್ಟಾರೆ ಈ ಒಂದು ಈಜಿಪ್ಟ್ ನಾಗರಿಕತೆಯನ್ನು ನಾವು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಇವರ ಸಾಹಿತ್ಯದ ಪ್ರಭೆ ಅತ್ಯಂತ ಉನ್ನತ ಮಟ್ಟದ್ದಾಗಿತ್ತು. ಇಂತಹ ಒಂದು ಅಪರೂಪದ ಸಾಹಿತ್ಯದ ಪರಿಕಲ್ಪನೆಗಳನ್ನು ಅವರು ನಿರ್ಮಾಣ ಮಾಡಿದರು. ಅಷ್ಟು ಅಪಾರವಾದಂತಹ ಜ್ಞಾನ ಪ್ರಾಚೀನ ಈಜಿಪ್ತಿಯನ್ ಜನರಲ್ಲಿ ಇತ್ತು ಎಂಬಂತಹ ಒಂದು ವಿಚಾರ ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಂದ್ರೆ ಒಟ್ಟಾರೆ ಇವರ ಒಂದು ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿ, ಧಾರ್ಮಿಕ ಸ್ಥಿತಿ, ಅದರಂತೆ ಅವರ ಶಿಕ್ಷಣ, ಅವರ ಗಣಿತದ ಜ್ಞಾನ, ಅವರ ಖಗೋಳ ಜ್ಞಾನ ಮತ್ತು ಅವರ ಸಾಹಿತ್ಯ ಜ್ಞಾನ ಇಡೀ ಪ್ರಪಂಚಕ್ಕೆ ಅತ್ಯಂತ ಅದ್ಭುತವಾದಂತಹ ಕೊಡುಗೆಗಳನ್ನು ಇವರು ತಮ್ಮ ಅಪರೂಪದ ಸಾಧನೆಗಳ ಮುಖಾಂತರ ನೀಡಿದಾರ ಎಂಬಂಥ ಒಂದು ವಿಚಾರ ನಮಗಿಲ್ಲಿ ಗೊತ್ತಾಗ್ತದೆ. ಈ ವಿಚಾರಗಳ ಅಡಿಯಲ್ಲಿ ನಾವು ಪ್ರಾಚೀನ ಈಜಿಪ್ತಿನ ನಾಗರಿಕತೆಯ ಈ ಹಲವಾರು ಮಜಲುಗಳು ಅವರ ಜ್ಞಾನದ ಪರಾಕಾಷ್ಠೆಯನ್ನು ನಮಗ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾವ. ಇದಿಷ್ಟು ಇಂದಿನ ಒಂದು ಅವಧಿಯ ಪ್ರಮುಖವಾದಂತಹ ವಿಚಾರಗಳು. ಇನ್ನು ಮುಂದಿನ ಒಂದು ಅವಧಿಯಲ್ಲಿ ನಾವು ಅವರ ಕಲೆ ಮತ್ತು ವಾಸ್ತುಶಿಲ್ಪ ಏನಾಗಿತ್ತು, ಈ ಒಂದು ನಾಗರಿಕತೆ ಯಾವ ರೀತಿಯಾಗಿ ಅವನತಿಯಾಯಿತು ಮತ್ತು ಕೆಲವು ಪ್ರಶ್ನೋತ್ತರಗಳ ಒಂದು ಪರಿಕಲ್ಪನೆಯನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಅದಕ್ಕೆ ಈ ಹಿಂದಿನ ಎಲ್ಲ ಪ್ರಾಚೀನ ಈಜಿಪ್ಟ್ ನಾಗರಿಕತೆಯ ಆನ್ಲೈನ್ ಕ್ಲಾಸುಗಳನ್ನು ಸರಿಯಾಗಿ ನೀವು ಅಧ್ಯಯನ ಮಾಡಿ ಮುಂದಿನ ಅವಧಿಯಲ್ಲಿ ಏನು ಪ್ರಶ್ನೆಗಳು ಬರ್ತಾವೋ ಆ ಪ್ರಶ್ನೆಗಳಿಗೆ ಉತ್ತರ ಹೇಳುವಂತಹ ಒಂದು ಪ್ರಯತ್ನ ಮಾಡಿ ಎಂಬಂತಹ ಒಂದು ವಿಚಾರವನ್ನು ಹಂಚಿಕೊಳ್ತಾ ಇವತ್ತಿನ ಒಂದು ಕ್ಲಾಸಿಗೆ ನಾನು ವಿರಾಮವನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು.